ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮೆದುರು ಶ್ರೀ ಎಂ.ಕೆ. ಕೃಷ್ಣ ಅವರು ಇದ್ದಾರೆ. ಇವರು SBIನಲ್ಲಿ ಚೀಫ್ ಮ್ಯಾನೇಜರ್ ಆಗಿ 38 ವರ್ಷ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಭಾರತ ಮತ್ತು ಬ್ರಿಟನ್ನ ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಇಂಜಿನಿಯರ್ಸ್ AIETE ಸಂಸ್ಥೆಯ ಸದಸ್ಯರು. ಇವರು ಅನೇಕ ಬಗೆಯ ಸಾಮಾಜಿಕ ಕಾರ್ಯಗಳಲ್ಲಿ ವಿವಿಧ ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಾರಾಯಣ ನೇತ್ರಾಲಯದ ಡಾಕ್ಟರ್ ರಾಜ್ಕುಮಾರ್ ಐ ಬ್ಯಾಂಕಿನ ಗೌರವ ನಿರ್ದೇಶಕರು, ರೆಡ್ ಕ್ರಾಸ್ ಸೊಸೈಟಿಯ ಕರ್ನಾಟಕ ರಾಜ್ಯ ಸಂಯೋಜಕರಾಗಿದ್ದು ಈಗ ಉಪಪೋಷಕರಾಗಿದ್ದಾರೆ. ಬೆಂಗಳೂರಿನ EDSO ಐ GGCE ಮತ್ತು ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ ಟ್ರಸ್ಟ್ನ ಸ್ಥಾಪಕ ಸದಸ್ಯರು. SBI ಮ್ಯೂಚುವಲ್ ಫಂಡ್ನ ಬೆಂಗಳೂರು ಶಾಖೆಯ ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ನ ಸಲಹೆಗಾರ, NISM ತರಬೇತುದಾರ, ವಿಶೇಷಜ್ಞ ಹಾಗೂ ನೋಡಲ್ ಅಧಿಕಾರಿ. ಇವರು ನಮ್ಮ ಕೇಳುಗರಿಗಾಗಿ ಜೀವನದಲ್ಲಿ ತಮ್ಮ ಹಾಗೂ ಇತರರ ಸೆಕೆಂಡ್ ಇನ್ನಿಂಗ್ಸ್ ಬಗ್ಗೆ ಮಾತನಾಡಲಿದ್ದಾರೆ. ನಮಸ್ಕಾರ ಶ್ರೀ ಎಂ.ಕೆ. ಕೃಷ್ಣ ಅವರೇ. ಜ್ಞಾನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಮೈಸೂರು ಈ ಒಂದು ವಿಶೇಷ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ಎಲ್ಲರಿಗೂ ನಾನು ಶ್ರೋತೃಗಳಿಗೆ ಸ್ವಾಗತ ಅಂತ ಹೇಳ್ತೀನಿ. ನಿಮ್ಮ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಲು ಪ್ರೇರಣೆ ನೀಡಿದ ಪ್ರಮುಖ ಘಟನೆ ಯಾವುದು? ಈ ಹಂತದಲ್ಲಿ ನೀವು ಹೊಂದಿರುವ ಗುರಿಗಳು ಯಾವುವು? ನಿಮ್ಮ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ನೀವು ಸಾಧಿಸಲು ಬಯಸುವ ಕನಸು ಏನು? ಈ ಹಂತದಲ್ಲಿ ನೀವು ಕಲಿತ ಅತ್ಯಂತ ಮಹತ್ವದ ಪಾಠ ಏನು? ಕರ್ನಾಟಕ ರಾಜ್ಯದ ನಮ್ಮ GR ವಿಶ್ವನಾಥ್ ಅಂತ ಜ್ಞಾಪಕ ಬರುತ್ತೆ. ಸುಮಾರು ಅದು 1969 1970 ಇರ್ಬೋದು. ಕಾನ್ಪುರಲ್ಲೋ ನಾಗ್ಪುರಲ್ಲೋ ಮ್ಯಾಚ್ ಆಗುತ್ತೆ. ಪಾಪ ಅವನು ಮೊದಲನೇ ಇನ್ನಿಂಗ್ಸಲ್ಲೇ 0, ಎಲ್ಲರೂ ತಲೆ ಮೇಲೆ ಕೈ ಇಟ್ಕೊಂಡ್ಬಿಟ್ರು. ಮೊದಲನೇ ಇನ್ನಿಂಗ್ಸು 0 ಅಂತ. ಅದೇ ನೋಡಿ, ಎರಡನೇ ಇನ್ನಿಂಗ್ಸಲ್ಲಿ ಅವನು ಆಡಿ 134 139 ನಾಟ್ಔಟ್ ಆಡ್ದ. ಅಂದರೆ ಜೀವನದಲ್ಲೂ ಕೂಡ ಎಷ್ಟೋ ಸಲ ನಾವು ಮೊದಲ ಇನ್ನಿಂಗ್ಸ್ ಅಂದರೆ ನಾವು ಯಾರೇ ಒಂದು ಹುದ್ದೆಯಲ್ಲಿರ್ಬೋದು, ಯಾವುದೇ ಒಂದು ಜಾಬಲ್ಲಿರ್ಬೋದು, ಯಾವುದೇ ಒಂದು ವೃತ್ತಿಲಿರ್ಬೋದು. ಮುಂಚೆ ಎಲ್ಲ ಹೇಗಿತ್ತು ಅಂತ ಹೇಳಿದ್ರೆ, ನಾರ್ಮಲ್ ಮಾರ್ಟ್ಯಾಲಿಟಿ ಅಂತ ಹೇಳಿದ್ರೆ ನಮ್ಮ ಇಂಡಿಯಾಲಿ 38 ವರ್ಷಕ್ಕೆ ಡಮಾರ್ ಆಗಿಬಿಡೋರಂತೆ. ಆವಾಗ ರಿಟೈರ್ಮೆಂಟ್ 38 ಇತ್ತು, 42 ಆಯಿತು, 45 ಆಯಿತು, 48, 52ಕ್ಕೆ ಬಂತು, 58ಕ್ಕೆ ಇವಾಗ 60ಕ್ಕೆ ರಿಟೈರ್ಮೆಂಟ್ ಏಜ್ ಬಂದಿದೆ. ಅಂದರೆ ಆ ಮಾರ್ಟ್ಯಾಲಿಟಿ ಅನ್ನೋದು ಇವಾಗ ಆ್ಯಾವ್ರೇಜ್ ಲೈಫ್ ಸ್ಪ್ಯಾನ್ ಇವಾಗ ಇಂಡಿಯಾಲಿ ಒಂದು 78ಕ್ಕೆ ಬಂದಿದೆ ಇವಾಗ. ಅಂದರೂ ಕೂಡ ನಾನು ರಿಟೈರ್ಮೆಂಟ್ ಅಂತ ಯಾಕೋ ಒಂಥರ ಬಳಕೆ ಮಾಡೋಕ್ಕೆ ನನಗೆ ತಪ್ಪೋದು. ಸರ್ ಎಂ ವಿಶ್ವೇಶ್ವರಯ್ಯರ ನಾನು ಒಂಥರ ಅಭಿಮಾನಿ. ಅವ್ರು ಯಾವತ್ತು ಹೇಳೋದು, ಟಿಲ್ ಯು ಆರ್ ಟೈರ್ಡ್ ಯು ಆರ್ ನಾಟ್ ರಿಟೈರ್ಡ್ ಅಂತ. 102 ವರ್ಷ ತನಕ ಕೆಲಸ ಮಾಡಿದ್ದಾರೆ ಅವರು. 94ನೇ ವಯಸ್ಸಲ್ಲೂ ಹೋಗ್ಬಿಟ್ಟು ಆ ಗಂಗಾ ಇದು ಕೂಡ 5-6 ಕಿಲೋಮೀಟ್ರದ್ದು ಲಾಂಗ್ ಬ್ರಿಡ್ಜ್ ಕೂಡ ಡಿಸೈನ್ ಮಾಡಿದವರು. ಮೈಸೂರಲ್ಲಿ 85-90 ಆದಾಗ ಯಾವುದೋ ಒಂದು ಉದ್ಘಾಟನೆ ಕರೆದ್ರೆ ವೆಹಿಕಲ್ ಮಾಡ್ತೀನಿ ಅಂದರೆ ನಾನು ನಡೆಯೋಕ್ಕಾಗತ್ತೆ, ನಡ್ಕೊಂಬರ್ತೀನಿ ಅಂತ ಹೇಳಿದ್ರು ಸರ್ ಎಂ ವಿಶ್ವೇಶ್ವರ. ಮೈಸೂರಲ್ಲೇ ಹೇಳ್ತಾ ಇರೋದು. ಅಂದರೆ ನಮಗೆ ಕೇಪಬಿಲಿಟಿ, ನಮಗೆ ಕೆಪಾಸಿಟಿ ಇದ್ದಾಗ ರಿಟೈರ್ಮೆಂಟ್ ಅನ್ನೋದು ತಪ್ಪು. ಆಮೇಲೆ ಕಾರಣಾಂತರ, ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದು GR ವಿಶ್ವನಾಥ್. ಫಸ್ಟ್ ಇನ್ನಿಂಗ್ಸಲ್ಲಿ ಅಂದರೆ ವೃತ್ತಿಲಿ ಮಾಡ್ತಾ ಇದ್ದಾಗ ಇದು ಒಂದು ಸಾಧಾರಣ ವೃತ್ತಿ ಅಂತ. ಅದೇ ಥರ ನಾವು ಡಿಫೆನ್ಸ್ ಫೋರ್ಸಸ್ಸಲ್ಲಿ ರಿಟೈರ್ಮೆಂಟ್ ಅನ್ನೋದು ಬೇರೆ. ಅವರು 15-16ಕ್ಕೆ ಅವನು ಯೋಧ ಅಂತ ತಗೊಂಡ್ಬಿಡ್ತಾರೆ. 32ನೇ ವಯಸ್ಸಿಗೆ ಅವನು ರಿಟೈರ್ ಆಗ್ಬಿಡ್ತಾನೆ. 15-16 ವರ್ಷಕ್ಕೆ ಎಕ್ಸ್ ಸರ್ವೀಸ್ ಮನ್ ಆಗ್ಬಿಡ್ತಾನೆ. ಅಲ್ಲಿಗೆ ರಿಟೈರ್ಮೆಂಟ್ ಪ್ರಶ್ನೆ ಇಲ್ಲ. ಅವನು ಸರ್ವೀಸು 15 ವರ್ಷಕ್ಕೆ ಅವನು ವಾಲಂಟ್ರಿ ಅದು ತೆಗೋಬೋದು ಅಂತಾಗತ್ತೆ. ಅದೇ ಕಮಿಷನ್ ರ್ಯಾಂಕಲ್ಲಿ ಅವನು ಕ್ಯಾಪ್ಟನ್ ಟು ಮೇಜರ್ ಟು ಅಷ್ಟು ಒಂದು ಟೈಮ್ ಪ್ರಮಾಣದಲ್ಲಿ ಅವ್ರು ಪ್ರಮೋಟ್ ಆಗಲಿಲ್ಲ ಅಂದರೆ ಅವರು ಹೆಚ್ಚು ಕಡಿಮೆ ವಾಲಂಟ್ರಿ ಎಕ್ಸಿಟ್ ಇದ್ದಂಗೆ. ಸೊ ಆ ರಿಟೈರ್ಮೆಂಟ್ ಅನ್ನೋಕ್ಕೆ 40, 45, 50, 65 ವಯಸ್ಸಲ್ಲ. ಆ ರಿಟೈರ್ಮೆಂಟ್ ಅಥವಾ ವೃತ್ತಿಯಿಂದ ಹೊರಗೆ ಬಂದಾಗ ಬೇರೆ ಕಡೆ ಮಾಡ್ತಿಲ್ಲ, ಅದು ಸೆಕೆಂಡ್ ಇನ್ನಿಂಗ್ಸ್ ಅಂತ ನಾನು ಹೇಳ್ತೀನಿ. ಬ್ರಿಟಿಷ್ನವ್ರು ಅದೊಂದು ಒಳ್ಳೆ ವರ್ಡ್ ಇಟ್ಟು, ಸೂಪರ್ ಆ್ಯನ್ಯುಯೇಷನ್. ಅಪ್ಪ, ನಿನಗೆ ಕೆಲಸ ಮಾಡೋ ಕೆಪಾಸಿಟಿ ಇರ್ಬೋದು, ಅರ್ಹತೆ ಇರ್ಬೋದು, ದೈಹಿಕ ಶಕ್ತಿ ಇರ್ಬೋದು, ಮಾನಸಿಕ ಬಲ ಇರ್ಬೋದು, ಬಟ್ 60ನೇ ವಯಸ್ಸಿಗೆ ನಾವು ಒಂದು ಸೂಪರ್ ಆ್ಯನ್ಯುಯೇಷನ್ ಅಂತ ಇಟ್ಟಿದ್ದೀವಿ, ವೃತ್ತಿಯಿಂದ ನಿವೃತ್ತಿ. ಆದರೆ ನೀನು ಬೇಕಾದ್ರೂ ಬೇರೆ ಕಡೆ ನಾನು ಪ್ರವೃತ್ತಿ ನೀವು ಬೆಳೆಸ್ಕೋಬೋದು. ಅಂದರೆ ನಿಮ್ಮ ಟ್ಯಾಲೆಂಟು, ಸ್ಕಿಲ್ ಇತ್ತು ಅಂದರೆ ನೀವು ಯು ಕ್ಯಾನ್ ಕಂಟಿನ್ಯೂ ಟು ಕಾಂಟ್ರಿಬ್ಯೂಟ್ ಟು ದ ಸೊಸೈಟಿ, ಸಮಾಜಕ್ಕೆ ಸೇವೆ ಮಾಡ್ಬೋದು. ಆ ಒಂದು ಪ್ರೇರಣೆ ಅನ್ನೋದನ್ನು ನಾವು 60 ಆದಮೇಲೆ ಥಿಂಕ್ ಮಾಡೋದಲ್ಲ, 60ಕ್ಕೆ ಮುಂಚೆನೇ ನಾವು ಪ್ಲ್ಯಾನಿಂಗ್ ಅಂತ ಮಾಡಿಕೊಂಡ್ರೆ, ಓಹೋ ನಾನು ಸೆಕೆಂಡ್ ಇನ್ನಿಂಗ್ಸ್ ಇದೆಲ್ಲ ಮಾಡಬೇಕು, ಇದನ್ನು ಮಾಡಬೇಕು ಅಂದರೆ ಸಾಧ್ಯ, ಸಾಧಕ, ಸಾಧನೆ, ಈ 3 ಪದ ಹೇಳ್ತೀನಿ. ಸಾಧ್ಯ, ಸಾಧಕ, ಸಾಧನೆ, ಇದು 3 ಮನಸ್ಸಿನಲ್ಲಿ ಇಟ್ಕೊಂಡ್ರೆ ನೀವು ಆಮೇಲೆ ಇನ್ನೂ ಒಂದು ಯಾವತ್ತೂ ಹೇಳ್ತೀನಿ, ನಥಿಂಗ್ ಈಸ್ ಎ ವೇಸ್ಟ್ ಆ್ಯಂಡ್ ನೋ ಬಡಿ ಈಸ್ ಯೂಸ್ಲೆಸ್ ಅಂತ ನಾನು ಹೇಳ್ತೀನಿ. ಅಂದರೆ ಪ್ರತಿಯೊಂದು ಭಗವಂತ ಏನೋ ಒಂದು ಟ್ಯಾಲೆಂಟ್ ಅಂತ ಕೊಟ್ಟಿರ್ತಾನೆ.
ಅದನ್ನು ಯಾರೋ ಒಬ್ಬರು ಗುರುತಿಸಿನೋ ಅಥವಾ ನೀವೇ ಅದನ್ನು ಬೆಳೆಸ್ಕೊಂಡ್ರೆ ಕಾರ್ಯಗತವಾಗಿ ಬಳಸಿ ಆಮೇಲೆ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಯು ಕ್ಯಾನ್ ಬಿ ಯೂಸ್ಫುಲ್ ಅಂತ ಇಲ್ಲಿಗೆ ನಾನು ಮೊದಲ ಹಂತಕ್ಕೆ ನಾನು ಹೇಳ್ತಾ ಇದ್ದೀನಿ ಸರ್. ಈ ನಿವೃತ್ತಿಯ ನಂತರ ಜೀವನವನ್ನು ಯಾವ ರೀತಿ ವಿಭಿನ್ನವಾಗಿ ನೋಡ್ತೀರಾ ನೀವು? ನಿವೃತ್ತಿ ನಂತರ ಅರ್ಥ, ಧರ್ಮ, ಕಾಮ, ಮೋಕ್ಷ ಅಂತ ಹೇಳ್ತೀವಿ. ಅರ್ಥ ಅಂದರೆ ಫೈನಾನ್ಸು. ನಮ್ಮ ಆದಿಶಂಕರ ಏನೋ ಹೇಳ್ತಾರೆ ಭಜಗೋವಿಂದ, ಅರ್ಥಂ ಅನರ್ಥಂ ಅಂತ. ಅದಕ್ಕೆ ನಾನು ಇವಾಗ ಬ್ಯಾಂಕಲ್ಲಿ 12 ವರ್ಷ ಆಗಿ 13ನೇ ವರ್ಷ ಇವಾಗ ನಂದು. ಇಲ್ಲೇ ನಾವು ಮೈಸೂರು ಜಯಲಕ್ಷ್ಮೀಪುರಮಲ್ಲಿ ಟ್ರೈನಿಂಗ್ ಸೆಂಟರ್ ಇದೆ. ನಮ್ಮಲ್ಲೂ ಕೂಡ ಸ್ಟೇಟ್ ಬ್ಯಾಂಕ್ನಲ್ಲಿ ಪ್ರತಿ 3 ತಿಂಗಳು ಆಯಾ ನೆಕ್ಸ್ಟ್ 3 ತಿಂಗಳಲ್ಲಿ ಯಾರ್ಯಾರು ರಿಟೈರ್ ಆದ ಅವ್ರದ್ದೆಲ್ಲ ಪಟ್ಟಿ ಮಾಡ್ತಾರೆ. ಆ ರಿಟೈರ್ಮೆಂಟ್ ಅನ್ನೋ ಟೈಮಲ್ಲಿ ಅವರಿಗೆ ಆ ಲಂಪ್ ಸಮ್ ಹಣ ಬರುತ್ತೆ, ಟರ್ಮಿನಲ್ ಬೆನಿಫಿಟ್ಸ್ ಅಂತ ಬರುತ್ತೆ. ಆ ಟೈಮಲ್ಲಿ ಅವರಿಗೆ ಒಂದು ಫಿನಾನ್ಷಿಯಲ್ ಪ್ಲ್ಯಾನಿಂಗ್ ಬಿಫೋರ್ ರಿಟೈರ್ಮೆಂಟ್ ಅಂತ ಒಂದು ಕಾರ್ಯಕ್ರಮ ಕೊಡ್ತಾರೆ. ಆವಾಗ ನಾನು ಹೇಳ್ತೀನಿ, ಇನ್ನು ಮುಂದಕ್ಕೆ ನಿಮಗೆ ಸಂಬಳ ನಿಂತೋಗುತ್ತೆ, ಬರೀ ನೀವು ಪೆನ್ಷನ್ ಬಂದರೆ ಬರ್ಬೋದು, ಇಲ್ಲ ಅಂದರೆ ಇಲ್ಲ. ನೀವು ಹಣ ಬಂದಿದ್ದಲ್ಲಿ ಆ ಕೂಡಿಕೆ ಅಥವಾ ಹೂಡಿಕೆ ಮೇಲೆ ಬದುಕಬೇಕಾಗತ್ತೆ. ಇದ್ರ ಜೊತೆಗೆ ನೀವು ಹೇಗೆ ನಿಮ್ಮ 2ನೇ ಹಂತದ ಜೀವನ ಮಾಡ್ಕೋಬೇಕು ಅನ್ನೋ ಒಂದು ಮಾರ್ಗದರ್ಶನ, ದಿಕ್ಸೂಚಿ ಅಂತಲೂ ಕೂಡ ಕೊಡ್ತೀನಿ. ನಾನೇನು ಬೆಳೆಸ್ಕೊಂಡೆ ಅಂತ ಹೇಳಿದ್ರೆ, ಕ್ರಿಕೆಟ್ ಅಂದರೆ IPL ಅಂತೆ, ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತಲೂ ಹೇಳ್ತಾರೆ. ನಾನು ಯಾವತ್ತೂ ಕ್ರಿಕೆಟ್ ಮ್ಯಾಚ್ ಹೋಗಿಲ್ಲ. ನಾನು IPL ಅದನ್ನು ಒಂದು ಕ್ಯೂ ಅಂತ ಆ್ಯಡ್ ಮಾಡಿದೆ. IPL ಇಂಪ್ರೂವ್ ಪೀಪಲ್ಸ್ ಕ್ವಾಲಿಟಿ ಆಫ್ ಲೈಫ್ ಅಂತ ಮನಸ್ಸಿನಲ್ಲಿ ನಾವೊಂದು ಥೀಮ್ ಮಾಡಿಕೊಂಡೆ. ಏನು ಇಂಪ್ರೂವ್ ಪೀಪಲ್ಸ್ ಕ್ವಾಲಿಟಿ ಆಫ್ ಲೈಫ್? ಒಬ್ಬ ನಿಶಕ್ತಿ ಇರೋವನಿಗೆ ರಕ್ತ ಕೊಟ್ಟರೆ ನಾಳೆ ಅವನು ಯೂಸ್ಫುಲ್ ಆಗ್ತಾನೆ, ಅವನ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ, ಅವನ ಎಂಪ್ಲಾಯ್ಮೆಂಟ್ ಸಿಗುತ್ತೆ, ಒಂದು ಸಂಸಾರ ಮುಂದಕ್ಕೆ ಹೋಗುತ್ತೆ. ಇಟ್ ಕ್ಯಾನ್ ಇಂಪ್ರೂವ್ ಪೀಪಲ್ಸ್ ಕ್ವಾಲಿಟಿ ಆಫ್ ಲೈಫ್ ಅಂತಾಯಿತು. ಬೇಡ, ಅದೇ ಥರ ಯಾರು ಹುಟ್ಟಿದ ಮೇಲೆ ಜಾತಸ್ಯ ಮರಣಂ ಧ್ರುವಂ ಅಂತ, ಹುಟ್ಟಿದ ಮೇಲೆ ಸಾವು ಒಂದೇ ಗ್ಯಾರಂಟಿ. ಸಾವು ಗ್ಯಾರಂಟಿ ಆದಾಗ ಸಾವಲ್ಲೂ ಏನಾದ್ರು ಒಂದು ಕೊಡ್ಬೋದಾ ಅಂತ ಹೇಳಿದ್ರೆ, ಐ ಡೊನೇಷನ್ ಮಾಡಿದ್ರೆ, ಆ ಐ ಡೊನೇಷನ್ ಮಾಡಿಂದ 1 ಪೇರ್ ಆಫ್ ಐಯಿಂದ ಸುಮಾರು 5-6 ಜನಕ್ಕೆ ನೀ ಸೃಷ್ಟಿ ಮಾಡೋಕ್ಕಾಗದ್ರು ಕೂಡ ದೃಷ್ಟಿ ಅಂತ ಕೊಡ್ಬೋದಾ? ಆ 5-6 ಜನಕ್ಕೆ ಮತ್ತೆ ದೃಷ್ಟಿ ಬಂತು ಅಂದರೆ ಹಿ ಬಿಕಮ್ಸ್ ಪ್ರೊಡಕ್ಟಿವ್, ಹಿ ವಿಲ್ ಬಿ ಯೂಸ್ಫುಲ್, ಹಿ ವಿಲ್ ಬಿ ಸೊಸೈಟಿಲಿ ಅವನು ಇನ್ನೊಬ್ಬರಿಗೆ ಡಿಪೆಂಡೆಂಟ್ ಆಗಲ್ಲ. ಅದನ್ನು ಐ ಡೊನೇಷನ್ ಬೆಳೆಸ್ಕೊಂಡೆ, ರಕ್ತದಾನ, ಬ್ಲಡ್ ಡೊನೇಷನ್ ಅಂತ ಮಾಡಿಕೊಂಡೆ. ಹೀಗೆ ಬೇರೆ ಬೇರೆ ಬೆಳ್ಕೊಂಡು ಆಮೇಲೆ ಎಷ್ಟೋ ನಾವು ನೋಡ್ತೀವಿ ಇವಾಗ ಸ್ಕೂಲ್ಗಳಲ್ಲಿ ಟೀಚರ್ ಇಲ್ಲ, ಟೀಚರ್ ಎಂಪ್ಲಾಯ್ಮೆಂಟ್ ಆಗಿಲ್ಲ. ಸೊ ಅದೇ ಥರ ನಾನು ಎಷ್ಟೋ ಕಡೆಗೆ ವಾಲಂಟಿಯರಿಯಾಗಿ ಹೋಗ್ಬಿಟ್ಟು ಗೆಸ್ಟ್ ಲೆಕ್ಚರು, ಗೆಸ್ಟ್ ಫ್ಯಾಕಲ್ಟಿ ಆಗ್ಬಿಟ್ಟು ಯಾವಾಗ ಫ್ರೀ ಇರ್ತೇನೋ. ಸೊ ಅದನ್ನು ನಮ್ಮ ಆಸೆಗಳು ಏನಿರುತ್ತೆ ಇವಾಗ ಯಾವ ಥರ ಬೇರೆ ಥರ ಹೈಯರ್ ಲೆವೆಲ್ಲು ಕಂಪಲ್ಷನ್ನು ಟೆನ್ಷನ್ ಇಲ್ದಿರಾಗ ವೈ ನಾಟ್ ಐ ಕಾಂಟ್ರಿಬ್ಯೂಟ್, ಗಿವ್ ಬ್ಯಾಕ್ ಟು ದ ಸೊಸೈಟಿ ಅಂತ ಈ ಥರ ಒಂದು ಹ್ಯಾಬಿಟ್ ಅನ್ನೋದು ಬೇರೆ, ಹಾಬಿ ಅನ್ನೋದು ಬೇರೆ. ಹ್ಯಾಬಿಟ್ ಅಂದರೆ ಚಟಗಳಾಗ್ಬಿಡುತ್ತೆ, ಹಾಬಿ ಅನ್ನೋದ್ರೆ ಇಂಥದ್ದೆಲ್ಲ ಬೆಳೆಸ್ಕೊಂಡ್ರೆ ಯು ಕ್ಯಾನ್ ಬಿ ಯೂಸ್ಫುಲ್ ಟು ದ ಸೊಸೈಟಿ ಇನ್ ಸೆಕೆಂಡ್ ಇನ್ನಿಂಗ್ಸ್ ಅಂತ ನಾನು ಹೇಳ್ತೀನಿ ಸರ್. ಈ 2 ಇನ್ನಿಂಗ್ಸ್ಗಳ ನಡುವೆ ಇರುವಂಥ ಪ್ರಮುಖ ವ್ಯತ್ಯಾಸಗಳೇನು? ಒಳ್ಳೆ ಪ್ರಶ್ನೆ. ಆ ಮೊದಲನೇ ಇನ್ನಿಂಗ್ಸಲ್ಲಿ ನಿಮಗೆ ಇಷ್ಟವೋ ಇಷ್ಟವಿಲ್ವೋ, ನಮ್ಗೆ ಯಾವನೋ ಒಬ್ಬ ಹೈಯರ್ ಅಪ್ ಅಧಿಕಾರಿ ಅಂತ ಇರ್ತಾನೆ, ಬಾಸ್ ಅಂತ ಇರ್ತಾನೆ, ಅವನು ಯೂಸ್ಫುಲ್ಲೋ ಯೂಸ್ಲೆಸ್ಸೋ ಗೊತ್ತಿಲ್ಲ, ಬಟ್ ಅವನು ಹೇಳಿದ್ದಂಗೆ ನೀವು ನಿಯಮ ಅದು ಇದು ಮಾಡ್ಕೊಂಡು ನೀವು ಮಾಡಬೇಕಾಗತ್ತೆ. ಇವಾಗ ನೀವು ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಯು ಆರ್ ದ ಬಾಸ್. ನಿಮ್ಮ ಟೈಮ್ ನಿಮ್ಮ ಕೈಯಲ್ಲೇ ಇರುತ್ತೆ, ನಿಮ್ಮ ಧ್ಯೇಯ ನಿಮ್ಮ ಕೈಯಲ್ಲಿರುತ್ತೆ, ನಿಮ್ಮ ಕಾಲ ಯಾವ ಟೈಮಲ್ಲಿ ಉಪಯೋಗಿಸಬೇಕು, ಯಾವ ಟೈಮಲ್ಲಿ ಮಾಡಬೇಕು ಅನ್ನೋ ನಿಮ್ಮ ಫುಲ್ ಡಿಸ್ಕ್ರಿಷನ್ನಲ್ಲಿರುತ್ತೆ. ನಾನು ಹೇಳ್ತೀನಿ, ಸೆಕೆಂಡ್ ಇನ್ನಿಂಗ್ಸ್ ಈಸ್ ಮೋರ್ ಸಕ್ಸಸ್ಫುಲ್ ಆ್ಯಂಡ್ ಯೂಸ್ಫುಲ್ ದ್ಯಾನ್ ಫಸ್ಟ್ ಇನ್ನಿಂಗ್ಸ್ ಅಂತ. ಈ ಪಬ್ಲಿಕ್ ಸೆಕ್ಟಾರಲ್ಲೇ ಒಂಥರ, ಪ್ರೈವೇಟ್ ಸೆಕ್ಟಾರಲ್ಲೇ ಬೇರೆ. ಗೌರ್ನಮೆಂಟಲ್ಲಿ ಗೊತ್ತೇ ಇದೆ ಅಷ್ಟೇ. ಎಷ್ಟೋ ಸಲ ಹೇಳ್ತೀವಿ ನಾವು, ಹಿಂದೆ ಕೇಳಿದ್ವಿ, 10 ಗಂಟೆಗೆ ಬಂದು ಕೋರ್ಟ್ ನೇತಾಕ್ಬಿಟ್ರೆ ಸೀಟ್ಗೆ ಕೋರ್ಟ್ ಇದೆ ನೋಡಯ್ಯ ಅಂತೇಳು ವ್ಯಕ್ತಿ ಇರ್ತಿರ್ಲಿಲ್ಲ. ಆ ಥರ ಇವಾಗ ನಮಗೆ ಮಾನಸಿಕ ಜವಾಬ್ದಾರಿ ಇರುತ್ತೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ವಾಟ್ ಕ್ಯಾನ್ ಐ ಗಿವ್ ಬ್ಯಾಕ್ ಅಂತಾರೆ. ಸೆಕೆಂಡ್ ಇನ್ನಿಂಗ್ಸ್ ಈಸ್ ಡೆಫಿನೆಟ್ಲಿ ಇಟ್ಸ್ ಎ ಫ್ರೀಡಮ್ ಇನ್ನಿಂಗ್ಸ್ ಅಂತ ಹೇಳ್ತೀನಿ. ಫಸ್ಟ್ ಇನ್ನಿಂಗ್ಸಿಂದ ಐ ಆಮ್ ಏಬಲ್ ಟು ಡೆಲಿವರ್ ಎ ಲಾಟ್ ದ್ಯಾನ್ ಫಸ್ಟ್ ಇನ್ನಿಂಗ್ಸ್ ಅಂತ ಹೇಳ್ತೀನಿ ಸರ್. ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಅದು ಹೊಸದಾಗಿ ಪ್ರಾರಂಭಿಸುವಾಗ ಸಾಮಾನ್ಯ ಸವಾಲುಗಳು ಯಾವುದ್ಯಾವುದು? ಆರ್ಥಿಕ, ಮಾನಸಿಕ, ಸಾಮಾಜಿಕ ಇತ್ಯಾದಿ. ಸರ್, ಇವಾಗ ನಾನು ತಾಂತ್ರಿಕ ಲೆವೆಲಲ್ಲಿ ಅಕಾಡೆಮಿಕ್ ಏನೇ ಇದ್ದರೂ ಕೂಡ, ನೀ ಬ್ಯಾಂಕಲ್ಲಿ ಬಂದವನು, ನೀನು ಹೇಗೆ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತೀಯಾ, ನೀನು ಹೇಗೆ ಇಂಜಿನಿಯರಿಂಗ್ ಕಾಲೇಜ್, ಇವಾಗ ನಾನು ಸಾಕಷ್ಟು ಇಂಜಿನಿಯರಿಂಗ್ ಕಾಲೇಜಸ್ ಹೋಗ್ತೀನಿ. ನಾನು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿದ್ದು ಕೂಡ ಇಂಡಸ್ಟ್ರಿಯಲ್ ಫೈನಾನ್ಸ್ ಅಂದ್ಬಿಟ್ಟು ಲೆಂಡಿಂಗ್ ಆ್ಯಕ್ಟಿವಿಟಿಲಿದ್ದೆ. ಆವಾಗ ಸಾಕಷ್ಟು ಇಂಡಸ್ಟ್ರಿ ವಿಸಿಟ್ ಮಾಡ್ತಾಯಿದ್ದೆ, ತರಹವಾರಿ ಇಂಡಸ್ಟ್ರಿ ಗೊತ್ತಿತ್ತು. ನೋಡಿ ಸರ್, ಯಾವುದೇ ಒಂದು ಇಂಡಸ್ಟ್ರಿ ಬೇಕು ಅಂದರೆ ಫೈನಾನ್ಸ್ ಬೇಕು, ಫೈನಾನ್ಸ್ ಜೊತೆಗೆ ಮಾರ್ಕೆಟಿಂಗ್ ಬೇಕು, ಮಾರ್ಕೆಟಿಂಗ್ ಜೊತೆಗೆ ಪ್ರೊಡಕ್ಷನ್ ಬೇಕು. ಇದು 3 ಗೊತ್ತಿದ್ದರಿಂದ, ಅಕಾಡೆಮಿಕ್ ಕ್ವಾಲಿಫಿಕೇಷನ್ ಇದ್ದಿಂದ ಇವತ್ತು ಸಾಕಷ್ಟು ನಾನು ಇಂಜಿನಿಯರಿಂಗ್ ಕಾಲೇಜದು ನಾನು ಎಷ್ಟೋ ಕಡೆ ಒಂದು ಸರಣಿನೂ ಮಾಡಿದ್ದೀನಿ, ಉದ್ಯಮಿಯಾಗಿ ಉದ್ಯೋಗ ನೀಡಿ ಅಂತ ಹೇಳ್ತೀನಿ.
ಯಾಕೆ ಎಲ್ಲರೂ ಬರೀ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಬರೀ Naukri.com ಹೋಗಬೇಕು? ನಾನು 2 ಕಂಪ್ಯೂಟ್ರು 2 ಗಾಡಿ ಇಟ್ಕೊಂಡು ಬೇರೆಯವರಿಗೆ ಆರ್ಡರ್ಸ್ ತಂದು ಕೊಟ್ಟರೆ ನಾನು ಬೇರೆ ಕಡೆ ನಾನು ವರ್ಕ್ ಮಾಡಿ ಅವ್ರಿಗೊಂದು ನೌಕರಿ ಕೊಟ್ಟಂಗೆ ಆಗುತ್ತಾ? ಸೊ ಎಂಟರ್ಪ್ರೆನ್ಯೂರ್ಶಿಪ್ ಡೆವಲಪ್ಮೆಂಟ್ಗೆ ಈ ಥರ ಎಲ್ಲ ನಾನು ಟಾಕ್ಸ್ ಎಲ್ಲ ಕೊಡೋಕ್ಕೆ ಹೋಗ್ತಾ ಇದ್ದೀನಿ. ಇದ್ರ ಜೊತೆಗೆ ನಾವು ನಮ್ಮ ರಾಷ್ಟ್ರ ಇವಾಗ ಆರ್ಥಿಕ ಇದರಲ್ಲಿ ಮುಂದೂಡಬೇಕು ಅಂತ ತುಂಬ ಕಷ್ಟಪಡ್ತಾ ಇದ್ದಾರೆ. ಅದೇ ವಿಕಸಿತ್ ಭಾರತ್ 2040 ಅಂದರೆ ನಮ್ಮ ಭಾರತ ಸ್ವತಂತ್ರ ಬಂದು 100 ವರ್ಷದಲ್ಲಿ ಇಡೀ ಪ್ರಪಂಚದಲ್ಲಿ ಟಾಪ್ 3ನಲ್ಲಿ ಇರಬೇಕು ಅಂತ. ಅದಕ್ಕೆ MSME ಅಂತಾರೆ. MSME ಅಂತ ಹೇಳಿದ್ರೆ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್. ನಾನು ಅದನ್ನು ಬೇರೆ ಹೇಳ್ತೀನಿ, ಮ್ಯಾನುಫ್ಯಾಕ್ಚರಿಂಗ್, ಸ್ಟಾರ್ಟಪ್, ಮೇಕ್ ಇನ್ ಇಂಡಿಯಾ, ಎಂಟರ್ಪ್ರೆನ್ಯೂರ್ ಡೆವಲಪ್ಮೆಂಟ್ ಅಂತ. ಮ್ಯಾನುಫ್ಯಾಕ್ಚರಿಂಗ್ 3 ಎಕಾನಮಿ ಇರುತ್ತೆ, ಇಂಡಸ್ಟ್ರಿ, ಸರ್ವಿಸ್ ಆ್ಯಂಡ್ ಬಿಸ್ನೆಸ್ ಅಂತ. ಅಂದರೆ ಎಷ್ಟೋ ಜನ ನಮ್ಮಲ್ಲಿ ಓದಿರೋರು ಇರ್ತಾರೆ. ನಿರುದ್ಯೋಗ ಅಂತ ಸುಮ್ಮನೆ ಬರೀ ಪಾರ್ಲಿಮೆಂಟಲ್ಲಿ ಕೂತ್ಕೊಂಡು ವಿಧಾನಸೌಧದಲ್ಲಿ ಕೂತ್ರೆ ಆಗಲ್ಲ ಸರ್. ನಾವು ನಿರುದ್ಯೋಗಿ ಆಗಿರೋನ್ನ ಅವನಿಗೆ ನಾವು ಏನು ಕುಶಲತೆ ಬೆಳೆಸಿ ಅವನ ಒಂದು ಎಂಟರ್ಪ್ರೆನ್ಯೂರ್ಶಿಪ್ ಕೊಟ್ಟರೆ ನೀನು 4 ಏನು ಉದ್ಯೋಗ ಕೊಡೋಕ್ಕಾಗತ್ತೆ ಅದನ್ನು ನಾನು ಇವಾಗ ಕೆಲಸ ಮಾಡ್ತಾಯಿದ್ದೀನಿ. ಸೊ ಅವಾಗೇನಾಗುತ್ತೆ, ಎಕ್ಸಾಂಪಲು ಬೆಂಗಳೂರು ಅಂತ ಶಹರಲ್ಲಿ ಒಂದು ಸುಮಾರು 1000 ಕಾಲೇಜಿದೆ, ಡಿಪ್ಲೊಮಾ, ಇಂಜಿನಿಯರಿಂಗು, ಮೆಡಿಕಲ್ ಇದೆ. ಪ್ರತಿ ಕಾಲೇಜಲ್ಲೂ ಒಂದು 100 ಜನನಾದರೂ ಡಿಗ್ರಿ ಹೋಲ್ಡರ್ಸ್ ಆಗ್ತಾರೆ. ಒಂದು ಕಾಲೇಜಿಂದ 100 ಜನದಲ್ಲಿ ಒಬ್ಬ ಎಂಟರ್ಪ್ರೆನ್ಯೂರ್ ಆದರೆ 1000 ಕಾಲೇಜಿಂದ 1000 ಎಂಟರ್ಪ್ರೆನ್ಯೂರ್ ಆಗ್ತಾನೆ. 1000 ಎಂಟರ್ಪ್ರೆನ್ಯೂರ್ ಅಂದರೆ 10 ಜನಕ್ಕೆ ಕೆಲಸ ಕೊಟ್ಟರೆ 1000 × 10 10,000ಗೆ ನಿರುದ್ಯೋಗಿ ಸುಮ್ಮನೆ ಅಲ್ಲಿ ಹೊಡ್ಕೊಳ್ಳೋಕೆ ಬದಲು ಇಲ್ಲಿ ಒಂದು ಹೇಗೆ, ಯಾಕೆಂದರೆ ಬ್ಯಾಂಕಲ್ಲಿ ಇವಾಗ ಲೋನ್ ಫೆಸಿಲಿಟಿ ಸಿಗುತ್ತೆ, ಮುದ್ರಾ ಅಂತಿದೆ, ಬೇರೆ ಬೇರೆ ಲೋನ್ ಫೆಸಿಲಿಟಿ ಇದೆ. ಅವ್ರಿಗೇನು ಕೊಡಬೇಕು, 2 ಕಡೆ ರೋಡನ್ನು ಕನೆಕ್ಟ್ ಮಾಡಬೇಕು ಅಂದರೆ ಒಂದು ಬ್ರಿಡ್ಜ್ ಕನೆಕ್ಟ್ ಮಾಡಬೇಕು. ಐ ಬ್ರಿಡ್ಜ್ ದ ಗ್ಯಾಪ್ ಬಿಟ್ವೀನ್ ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ ವೇರ್ ಎಂಪ್ಲಾಯ್ಮೆಂಟ್ ಕ್ಯಾನ್ ಬಿ ಜನರೇಟೆಡ್. ಸೊ ಇದನ್ನು ಸೆಕೆಂಡ್ ಇನ್ನಿಂಗ್ಸಲ್ಲಿ ಇದನ್ನು ಮಾಡೋಕ್ಕೆ ನನ್ನ AAA ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಇದೆ, ಕ್ವಾಲಿಟಿ ಸರ್ಕಲ್ ಫೋರಮ್ ಆಫ್ ಇಂಡಿಯಾ ಇದೆ, IET ಇದೆ. ಇಂಥದ್ದೆಲ್ಲ ನನಗೆ ಪ್ಲ್ಯಾಟ್ಫಾರ್ಮ್ ಕೊಡ್ತಾರೆ. ಸಾಕಷ್ಟು ಕಾಲೇಜುಗಳು ಹೋಗ್ತಾ ಇದ್ದೀನಿ, ಈ ಮಾಹಿತಿ ಕಾರ್ಯಕ್ರಮ ಕೊಡ್ತಾ ಇದ್ದೀನಿ. ಆವಾಗ ಇಂಡಸ್ಟ್ರಿ ಡೆವಲಪ್ ಆಗುತ್ತೆ, ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ, ಎಕಾನಮಿ ಡೆವಲಪ್ಮೆಂಟ್ ಆಗುತ್ತೆ ಅಂತ ಸೆಕೆಂಡ್ ಇನ್ನಿಂಗ್ಸಲ್ಲಿ ಮಾಡೋಕ್ಕೆ ಸಾಧ್ಯತೆ ಇದೆ ಸರ್. ಸೆಕೆಂಡ್ ಇನ್ನಿಂಗ್ಸ್ ಪ್ರಾರಂಭಿಸುವಾಗ ಏನೇನು ಸಿದ್ಧತೆ ಮಾಡ್ಕೊಂಡಿರಬೇಕು ಸರ್? ನಾವು ಯಾವುದೇ ಒಂದು ಪ್ರಯಾಣ ಹೋಗಬೇಕು ಅಂದರೂ ಕೂಡ ಬ್ಯಾಗ್ ರೆಡಿ ಮಾಡ್ಕೊಳ್ತೀವಿ, ದುಡ್ಡು ರೆಡಿ ಮಾಡ್ಕೊಳ್ತೀವಿ, ಟಿಕೆಟ್ ಎಲ್ಲ ಬೋರ್ಡಿಂಗ್ ಪಾಸ್ ಅದೇ ಥರ ನಾನು ಜೂನ್ 2013ನಲ್ಲಿ ನಾನು ಸೂಪರ್ ಆ್ಯನ್ಯುಯೇಷನ್ ಆಗ್ತೀನಿ ಅಂತ ಹೇಳಿದಾಗ ನಾನು 6 ತಿಂಗಳು ಮುಂಚೆನೇ ನಾನು ಇದು ಸ್ವಾಟ್ ಅನಾಲಿಸಿಸ್ ಅಂತ ಹೇಳ್ತಾರೆ, ಅಂದರೆ ಸ್ಟ್ರೆಂತು, ವೀಕ್ನೆಸ್ಸಸ್ ಅಂತ. ನಮ್ಮ ಶಕ್ತಿ ಏನು ಅಂತ ಗೊತ್ತೇ, ನಮ್ಮ ಕೊರತೆ ಏನು ಅಂತ ನಮಗೆ ಗೊತ್ತಿರಬೇಕು. ಆವಾಗ ನನಗೆ ಸ್ಟ್ರೆಂತ್ ಇದೆ ಅಂದರೆ ಅದರಲ್ಲಿ ಐ ಕ್ಯಾನ್ ಪ್ರೋಗ್ರೆಸ್ ಇಟ್. ನಮ್ಮ ವೀಕ್ನೆಸ್ ಏನಾಯಿತು ಅಂದರೆ ಅಲ್ಲಿ ನಾನು ಟ್ರೈನಿಂಗು ಪಡ್ಕೋಬೋದು. ಅದನ್ನು ನಾನು ನೋಡಿಕೊಂಡು ಶಾರ್ಟ್ ಲಿಸ್ಟ್ ಮಾಡಿಕೊಂಡು ನಾನು ಅವತ್ತು ಲಿಸ್ಟ್ ಮಾಡ್ಕೊಂಡಿದ್ದೆ. ನಾನು ಇವಾಗ ಆಲ್ಮೋಸ್ಟ್ 50 to 60% ಐ ಆಮ್ ಏಬಲ್ ಟು ಅಚೀವ್. ನೋಡಿ, ಜೀವನದಲ್ಲಿ ಸಕ್ಸಸ್ಸು ಅಚೀವ್ಮೆಂಟ್ಗಿಂತ ಹ್ಯಾಪಿನೆಸ್ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಆಲ್ಫ್ರೆಡ್ ನೊಬೆಲ್ ಅಂತ ಹೇಳಿದ್ದ, ಅವನೇ ನೊಬೆಲ್ ಪಾರಿತೋಷಿಕ ಮಾಡಿದವನು. ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಕಂಟೆಂಟ್ಮೆಂಟ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಅಚೀವ್ಮೆಂಟ್ ಅಂತ ಅವನು ಹೇಳಿದ್ದ. ಸೊ ಇವಾಗ ಸೆಕೆಂಡ್ ಇನ್ನಿಂಗ್ಸಲ್ಲಿ ನನಗೆ ಸಾಕಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಹ್ಯಾಪಿನೆಸ್ ಇದೆ, ಕಂಟೆಂಟ್ಮೆಂಟ್ ಇದೆ, ಫುಲ್ಫಿಲ್ಮೆಂಟು ಇದೆ ಅಂತ ನಾನು ಹೇಳ್ತೀನಿ ಸರ್. ಸಾಮಾನ್ಯವಾಗಿ ನಿವೃತ್ತಿ ಆಗ್ತೀನಿ ಅಂತಂದಾಗ ಒಂದು ಹೆದರಿಕೆ ಮತ್ತು ಮುಂದೇನು ಮಾಡಬೇಕು ಅನ್ನುವಂಥ ಅನಿಶ್ಚಿತತೆ ಇವೆಲ್ಲ ಇರುತ್ತೆ. ಇದನ್ನು ಹೇಗೆ ನಿಭಾಯಿಸೋದು ಸರ್? ನೀವು ಹೇಳ್ದಂಗೆ ನಾನು ಬೆಳಿಗ್ಗೆ ಹೊತ್ತು ನಾನು ರಿಟೈರ್ಮೆಂಟ್ ಆದರೂ ಕೂಡ ಇವತ್ತಿಗೂ ನಾನು ಬೆಳಿಗ್ಗೆ 3 ಗಂಟೆಗೆ ಹೇಳ್ತೀನಿ. ಈ ಹಕ್ಕಿ ಆಗಲಿ, ಒಂದು ಗುಬ್ಬಚ್ಚಿ ಆಗಲಿ, ಒಂದು ಕೋಗಿಲೆ ಆಗಲಿ 3 ಗಂಟೆಗೆ ತಾನಾಗೆ ಅದಕ್ಕೆ ಅಲಾರಮ್ ಇಲ್ದೇ ಅದು ಕೂಗು ಅಂತ ಕೂಗುತ್ತೆ. ಅದೇ ಥರ ನಾನು ಬೆಳಿಗ್ಗೆ ಹೇಳೋ ಅಭ್ಯಾಸನ ಇಟ್ಕೊಂಡಿದ್ದೀನಿ. ಅದಕ್ಕೆ ಹ್ಯಾಬಿಟ್ಸ್ ಡೈ ಹಾರ್ಡ್ ಅಂತ ಹೇಳ್ತಾರೆ. ಅದನ್ನು ಒಳ್ಳೆಯ ಒಂದು ಬೆಸ್ಟ್ ಪ್ರಾಕ್ಟೀಸಸ್ ಅನ್ನೋದು ಚಿಕ್ಕ ವಯಸ್ಸಿಂದ ಅಥವಾ ವರ್ಕ್ ಮಾಡೋವಾಗಲೂ ಕೂಡ ನಾವು ಇಟ್ಕೊಂಡು ಯಾವುದೇ ಏಜ್ ಪ್ರಶ್ನೆನೇ ಇಲ್ಲ, ನೀವು ಅದನ್ನು ಕಂಟಿನ್ಯೂ ಮಾಡಬೇಕು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಫಿಸಿಕಲ್ ಮೂಮೆಂಟ್ ಅನ್ನೋದು ಬೇಕೇ ಬೇಕು. ಇನ್ನೊಂದು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ದುಡ್ಡು ಬ್ಲಡ್ಡು ಚಲಾವಣೆಯಲ್ಲಿ ಇರಬೇಕು. ಒಂದೇ ಕಡೆ ಇರದೆ ನಮ್ಮ ಪಾದ ಆಗಲಿ ಯಾವುದೇ ಆಗಲಿ ಜಡ್ ಕಟ್ಕೊಳ್ಳುತ್ತೆ, ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇಂಗ್ಲೀಷಲ್ಲಿ ಹೇಳ್ತಾರೆ ಇನ್ನೊಂದು, ಆಲ್ ಪ್ರಾಬ್ಲಮ್ ಸ್ಟಾರ್ಟ್ ವೆನ್ ಬೆಲ್ಲಿ ಬಿಕಮ್ಸ್ ಲೈಕ್ ಎ ಪಾರ್ಟ್ ಅಂತ ಹೇಳ್ತಾರೆ. ಸೊ ಯಾವುದೇ ಕಾರಣಕ್ಕೂ ಕೂಡ ಫಿಸಿಕಲ್ ಫಿಟ್ನೆಸ್ ಬೇಕು, ಮೆಂಟಲ್ ಫಿಟ್ನೆಸ್ಸು ಬೇಕು. ಇದನ್ನು ಯುನೈಟೆಡ್ ನೇಷನ್ಸು ಈ 2021ರಿಂದ 2030 ಒಂದು ಬೇರೆ ಥರ ಮಾಡಿದೆ. ಡಿಕೇಡ್ ಆಫ್ ಹೆಲ್ತಿ ಏಜಿಂಗ್ ಅಂತ ಒಂದು ಮಾಡಿದ್ದಾರೆ. ಡಿಕೇಡ್ ಆಫ್ ಹೆಲ್ತಿ ಅಂದರೆ ಈ ದಶಕವನ್ನು ಹೆಲ್ತಿ ಯಾಕಪ್ಪ ಅಂತ ಹೇಳ್ಬೋದು. 70-80 ಆದಮೇಲೆ ಮುಂಚೆ ಎಲ್ಲ ಕೆಲವೊಂಥರ ಕುಂದುಕೊರತೆಗಳು, ಒಂದು ಡಿಸೀಸ್ ಬರ್ತಾಯಿತ್ತು. ಆಲ್ಝೈಮರು,
ಪಾರ್ಕಿನ್ಸನ್ನು, ಡೆಮೆನ್ಷಿಯಾ ಎಲ್ಲ ಬರ್ತಾಯಿತ್ತು. ಯಾತಕ್ಕೆಂದರೆ ನೀವು ಹೇಳ್ದಂಗೆ ನನಗೇನು ಇಲ್ಲ, ನಾನು ನಿಷ್ಪ್ರಯೋಜಕ, ಒಂದೇ ಕಡೆ ಕೂತ್ಬಿಟ್ರೆ ಇದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗೋ ಶುರು ಆಗುತ್ತೆ. ಎಷ್ಟೋ ಕಡೆ ನೋಡ್ತೀನಲ್ಲ, ರೈಲ್ವೆ ಸ್ಟೇಷನ್ ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆ ಸುಮ್ಮನೆ ಕಟ್ಟೆ ಮೇಲೆ ಕೂತ್ಕೊಂಡು ಕಾಡು ಹರಟೆ ಎಲ್ಲ ಮಾಡ್ತಾ ಇರ್ತಾರೆ. ದಯವಿಟ್ಟು ಕನಿಷ್ಠ ಆದರೂ ಅರ್ಧ ಗಂಟೆ ಕಾಲದಿಂದ 3/4 ಗಂಟೆಗೆಲ್ಲ ಬ್ರಿಸ್ಕ್ ವಾಕ್ ಮಾಡಿ. ನಿಮಗೆ ಯಾವ್ದಾದ್ರು ಒಂದು ಶ್ಲೋಕ ಹೇಳ್ಕೊಟ್ಟಿದ್ದು ಬರುತ್ತಾ, ಮಂತ್ರ ಹೇಳ್ಕೊಟ್ಟಿದ್ದು ಚಿಕ್ಕ ವಯಸ್ಸಿಂದ ಬರುತ್ತಾ, 1/2 ಅವರ್ ಟು 1 ಅವರ್ ಡೈಲಿ ಮಾಡಿ. ಆವಾಗ ಮೆಂಟಲ್ ಆ್ಯಕ್ಟಿವಿಟೀಸ್ ಇರುತ್ತೆ, ನಿಮ್ಮ ಹಾರ್ಡ್ ಡಿಸ್ಕು ವರ್ಕ್ ಆಗ್ತಾ ಇರುತ್ತೆ, ಫಿಸಿಕಲ್ ಆ್ಯಕ್ಟಿವಿಟಿನೂ ಇರುತ್ತೆ. ಆಮೇಲೆ ನೀವು ಯಾವಾಗ ಫಿಸಿಕಲ್ ಎಕ್ಸಸೈಸ್ ಮಾಡ್ತೀರಿ, ಹಸಿವು ಶುರು ಆಗುತ್ತೆ, ಊಟ ಮಾಡಿದ್ದು ಜೀರ್ಣನೂ ಆಗುತ್ತೆ. ಸೊ ಇದನ್ನು ನಾನು ಯಾವತ್ತೂ ಹೇಳೋದುಂಟು ಮಕ್ಳಿಗೂ, ಕೀಪ್ ಫಿಟ್ ಆರ್ ಕ್ವಿಟ್ ಅಂತ ಹೇಳ್ಬಿಟ್ಟು. ಅಂದರೆ ಈಗಿನ ಟೆಕ್ನಾಲಜಿಕಲ್ ಏಜಲ್ಲಿ 1 ಅವರ್ ಮುಂಚೆ ಏನು ಮಾಡ್ತಾರೆ, ಈ ನೆಕ್ಸ್ಟ್ ಅವರ್ಗೆ ಅದು ಅಬ್ಸಲ್ಯೂಟು, ರೆಡಂಡೆಂಟು. ಟೆಕ್ನಾಲಜಿ ಈಸ್ ನಾಟ್ ಕಾನ್ಸ್ಟೆಂಟ್, ಬಟ್ ಯು ಆರ್ ಕಾನ್ಸ್ಟೆಂಟ್ ಟಿಲ್ ಯು ಆರ್ ಅಲೈವ್. ಆದ್ದರಿಂದ ನೀವು ಕಲಿಯುವುದಕ್ಕೆ ಇದೇ ಒಂದು ಜ್ಞಾನಧ್ವನಿಯಲ್ಲಿ ಒಂದು ಮಾಡಿದ್ದೀರಾ, ಕಲಿಯುವುದಕ್ಕೆ ಕೊನೆ ಇಲ್ಲ ಅಂತ ಒಂದು ಯಾವುದೋ ಒಂದು ಸರಣಿ ಮಾಡಿದ್ದೀರಾ. ಸೊ ಕಲಿತಾ ಇರಬೇಕು. ನಮ್ಮಲ್ಲ ಉಪನಿಷತ್ತು ಹೇಳ್ತಾರೆ, ಸ್ವಾಧ್ಯಾಯ ಪ್ರವಚನಾಭ್ಯಾನ ಪ್ರಮತಿತ ಒಂದು ಕಲಿಸು, ಬೇರೆ ಇದನ್ನು ಹೊಸದು ಕಲಿ, ಇಂದ ಮುಂದಕ್ಕೆ ಹೋಗ್ತಾ ಇರೋದು. ದಯವಿಟ್ಟು ಸೆಕೆಂಡ್ ಇನ್ನಿಂಗ್ಸ್ ಅಂತ ಮನೆಯಲ್ಲಿ ಕೂತ್ಕೊಂಡು ದಯವಿಟ್ಟು ಮಾಡಬಾರ್ದು. ಉಪಯೋಗಕರವಾಗಿರಬೇಕು. ಯು ಹ್ಯಾವ್ ಟು ಬಿ ಪರ್ಪಸ್ಫುಲ್, ಯು ಹ್ಯಾವ್ ಟು ಬಿ ಯೂಸ್ಫುಲ್ ಅಂತ ನಾನು ಹೇಳ್ತೀನಿ ಸರ್. ನಿವೃತ್ತಿಯ ನಂತರ ನೀವು ಹೊಸದಾಗಿ ಕಲಿತಾ ಅಥವಾ ಪ್ರಾರಂಭಿಸಿದ ವಿಷಯಗಳೇನು? ನಿಮ್ಮ ಜೀವನದಲ್ಲಿ ಯಾವ ಭಾಗವನ್ನು ಹೆಚ್ಚು ಮೆಚ್ಚುತ್ತೀರಾ ನೀವು? ಸರ್, ಇವತ್ತು ವಿಶೇಷ ದಿವಸ. ಸುಮಾರು 1995ಇಂದನೂ ಕೂಡ ನಾನು ನೇತ್ರದಾನ, ಶ್ರೇಷ್ಠದಾನ ಅಂತ ಹೇಳ್ಬಿಟ್ಟು ನಾನು ಕಾರ್ಯ ಮಾಡ್ತಾಯಿದ್ದೆ. ಆವಾಗ ಕೆಲಸ ಮಾಡ್ತಾ ಇದ್ದಾಗ ಐ ಕುಡ್ ನಾಟ್ ಡಿವೋಟ್ ಮೋರ್ ಟೈಮ್. ಇವಾಗ 2013ರಿಂದ ನಾನು 100% ಟೈಮ್ ಡಿವೋಷನ್ ಫಾರ್ ಬ್ಲಡ್ ಡೊನೇಷನ್, ಐ ಡೊನೇಷನ್ ಮಾಡ್ತಾಯಿದ್ದೀನಿ. ಇವತ್ತೊಂದು ಎಕ್ಸಾಂಪಲ್, ಯಾವ ವಿಷಯದಲ್ಲಿ ಇದು ಮುಂದಕ್ಕೆ ಬಂದಿದ್ದೀರಾ ಅಂತ ಕೇಳ್ಬೋದು. ಯಾವುದೇ ಒಂದು ಕ್ರೆಡಿಟ್ ಅನ್ನೋದು, ಸಕ್ಸಸ್ ಅನ್ನೋದು ಒಬ್ಬರ ಕೈಯಲ್ಲಿ ಸಾಧ್ಯ ಅಲ್ಲ. ಇಟ್ ಈಸ್ ಎ ಟೀಮ್ ವರ್ಕ್ ಅಂತ ಹೇಳ್ತೀನಿ. 2013ರಲ್ಲಿ ನಮ್ಮ ಕರ್ನಾಟಕ ಇಡೀ 31 ರಾಜ್ಯಕ್ಕೆ, ನಮ್ಮ ಭಾರತದಲ್ಲಿ ನಮ್ಮ ಕರ್ನಾಟಕ ಬಂದು 7ನೇ 8ನೇ ಸ್ಥಾನದಲ್ಲಿತ್ತು ಐ ಡೊನೇಷನ್, ಐ ಕಲೆಕ್ಷನ್ನಲ್ಲಿತ್ತು. ಇವತ್ತು ನಾನು ಹೆಮ್ಮೆಯಾಗಿ ಹೇಳ್ಕೊಬೋದು, ಹೋದ ವರ್ಷ 5300 ಚಿಲ್ಡ್ರೆ ಆಗಿದೆ ನಮ್ಮ ಕರ್ನಾಟಕದಲ್ಲಿ. ನಮ್ಮ ಕರ್ನಾಟಕ ಬಂದು ಸುಮಾರು ಇವಾಗ 3rd ಪ್ಲೇಸಿಗೆ ಬಂದಿದ್ದೀವಿ ನಾವು. ಇಲ್ಲಿಂದ ಮುಂದಕ್ಕೆ ಇವಾಗ ರೆಡ್ ಕ್ರಾಸ್ ಸಂಸ್ಥೆಯವರು ಇವಾಗ ಒಂದು ಸಬ್ ಕಮಿಟಿಯಿಂದ ಮಾಡಿದ್ದಾರೆ. ಎಲ್ಲ ನಮ್ಮ ಡಿಸ್ಟ್ರಿಕ್ಟಲ್ಲೂ ಕೂಡ, ಜಿಲ್ಲೆಗಳು ಕೂಡ ಐ ಕಲೆಕ್ಷನ್ ಸೆಂಟರ್ ಮಾಡಿ ಇನ್ನೂ ಇನ್ಕ್ರೀಸ್ ಮಾಡಬೇಕು. 3rd ಪೊಸಿಷನಿಂದ ನಾವು 2nd ಪೊಸಿಷನ್ ಫಸ್ಟ್ ಬಂದರೆ ಅದಕ್ಕಿಂತ ನೆಮ್ಮದಿ ಏನು. ಬ್ರಹ್ಮ ಏನೋ ಹುಟ್ಟುವಾಗ ನಮಗೆ ದೃಷ್ಟಿ ಕೊಟ್ಟಿದ್ದಾನೆ, ಬಟ್ ಮನುಷ್ಯನ ಕೈಯಲ್ಲಿ ಮತ್ತೊಮ್ಮೆ ದೃಷ್ಟಿ ವಾಪಸ್ ಬರೋಕ್ಕೆ ಚೇತನ ಇದೆ ಅಂದ್ಬಿಟ್ಟು ಅದನ್ನು ಮಾಡ್ತಾಯಿದ್ದೇನೆ. ಐ ಬ್ಯಾಂಕಿಂಗ್, ಐ ಡೊನೇಷನ್ ಆ್ಯಕ್ಟಿವಿಟಿ ನನಗೆ ತುಂಬ ಸಮಾಧಾನ ಸಿಗುತ್ತೆ. ಅಂದರೆ ಅಂಧರಿಗೆ ಬೆಳಕಾಗು ಅಂತ ಹೇಳ್ಬಿಟ್ಟು, ಅಂಧರಿಗೆ ಬೆಳಕಾಗೋದು ಅಂತ ಹೇಳಿದ್ರೆ ಪ್ರೊವೈಡ್ ಸೈಟ್ ಟು ಸೈಟ್ಲೆಸ್ ಪೀಪಲ್ ಅಂತ ಈ ಫೀಲ್ಡಲ್ಲಿ ನನಗೆ ತುಂಬ ಸಂತೋಷ ತಂದಿದೆ ಸರ್. ಹೊಸದಾಗಿ ಏನೇನು ಕಲ್ತ್ರಿ, ಪ್ರಾರಂಭಿಸಿದ್ರಿ? ಹೊಸದಾಗಿ ಕರೆಕ್ಟು ಇವಾಗ ಒಂದು 3-4 ವರ್ಷದ ಕೆಳಗಡೆ ಯಾವುದೋ ಒಂದು ಬೆಂಗಳೂರಲ್ಲಿ ಬಿಡದಿ ಒಂದು ಟೊಯೋಟಾ ಕಂಪನಿ ಇದೆ. ಇವಾಗೆಲ್ಲ ಗೊತ್ತಿದೆಯಲ್ಲ, ಇಂಡಸ್ಟ್ರಿ 4.0, ಇಂಡಸ್ಟ್ರಿ 5.0, ಇವಾಗ ಏನೋ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಎಲ್ಲ ಬರ್ತಾ ಇದೆ. ಅಂದರೆ ತಾಂತ್ರಿಕತೆ ಬಂದರೆ ಎಷ್ಟೋ ಜನ ಕೆಲಸದಿಂದ ತೆಗೆದುತ್ತಾ ಬಂದೆ. ನಾ ಹೇಳಿದೆ, ಅವರೆಲ್ಲ ಅನುಭವಸ್ಥರು ಏನೋ ಕಾರಣಾಂತರ ತೆಗೆದಾಗ್ಬಿಟ್ಟ ಅಂತ ಹೇಳಿದ್ರೆ ಅವ್ರದ್ದು ದುಡ್ಡು ಇರುತ್ತೆ, ಅನುಭವನೂ ಇರುತ್ತೆ. ನಾನು ಹೇಳ್ತೀನಿ, ಯು ಬಿಕಮ್ ಎ ಮ್ಯಾನುಫ್ಯಾಕ್ಚರರ್, ಯು ಬಿಕಮ್ ಎನ್ ಎಂಟರ್ಪ್ರೆನ್ಯೂರ್, ಯು ಬಿಕಮ್ ಎ ವೆಂಡರ್ ಟು ದ ಸೇಮ್ ಕಂಪನಿ ಅಂತ ಆ ಥರ ಮಾಹಿತಿಗಳನ್ನು, ನನ್ನ ಅನುಭವದ ಎಕ್ಸ್ಪೀರಿಯನ್ಸನ್ನು ಅವರು ಕೊಟ್ಟು ಅವರನ್ನು ಎಂಟರ್ಪ್ರೆನ್ಯೂರ್ಶಿಪ್ಸ್ ಮಾಡ್ತಾಯಿದೆ. ಅವರಿಗೆ ನಾವೊಂದು ದಿಕ್ಸೂಚಿಯಾಗಿ ನಿಂತ್ಕೊಳ್ತಾ ಇದ್ದೀನಿ ಸರ್. ಯಾವುದನ್ನು ಹೆಚ್ಚು ಮೆಚ್ಚುತ್ತೀರಾ? ವೃತ್ತಿ ಜೀವನದ ಭಾಗನ, ನಿವೃತ್ತಿ ಜೀವನದ ಭಾಗನ? ವೃತ್ತಿ ಜೀವನದ ಭಾಗದಲ್ಲಿ ನಮಗೆ ತಂದೆ ತಾಯಿ ನೋಡ್ಕೊಳ್ಳೋದು, ಮಕ್ಕಳನ್ನು ಬೆಳೆಸೋದು, ಇವಾಗೆಲ್ಲ ಒಂಥರ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಇವಾಗ ನಾವೊಂಥರ ಫ್ರೀ ಬರ್ಡನ್ ಹತ್ರ. ವೃತ್ತಿ ಆದಮೇಲೆ 2nd ಇನ್ನಿಂಗ್ಸಲ್ಲಿ ನಮಗೆ ಪೆನ್ಷನ್ ಇಲ್ಲ ಅನ್ನೋ ಟೆನ್ಷನ್ ಇಲ್ಲ. ನಾನೇನೋ ಭಾರತೀಯ ಸ್ಟೇಟ್ ಬ್ಯಾಂಕಲ್ಲಿ ಕೆಲಸ ಮಾಡಿದೆ, ಪೆನ್ಷನ್ ಅಂತೂ ಬರುತ್ತೆ. ನಾವು ಬರೀ ಪೈಸಾ ಬೇಕೋ ಸಹ ದುಡಿಬೇಕಾದಿಲ್ಲ. ಸಮಾಜಕ್ಕೆ ನಾನು ಎಷ್ಟು ಕಾಂಟ್ರಿಬ್ಯೂಷನ್ ಮಾಡ್ಬೋದು, ಈ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಕ್ಕೆ ಲಿಮಿಟ್ ಲೆಸ್ ಅಂತ ಹೇಳ್ತೀನಿ. ಐ ಥಿಂಕ್ ಈ ಲೈಫು ಇವಾಗ ನಾನು ರಜಾ ಆಗಬೇಕು ಅಂದರೆ ಅವ ಒಂದು ದಿವಸ ರಜಾ ಆಗಬೇಕು, ಲೀವ್ ಲೆಟ್ರ್ ಕೊಟ್ಬಿಟ್ಟು ಅವನು ಸ್ಯಾಂಕ್ಷನ್ ಮಾಡ್ತಾನ ಅಂತ ಕೇಳಬೇಕು. ಕೆಲವು ಸಲ ಮಾಡಲ್ಲ. ಇವಾಗ ಐ ಆಮ್ ದ ಬಾಸ್. ಇವಾಗ ಹೋದ 1.5 ತಿಂಗಳು ನಾನು ಐರ್ಲ್ಯಾಂಡ್ಗೆ ಹೋಗಿದ್ದೆ. ಐರ್ಲ್ಯಾಂಡ್ ಹೋದಾಗ ಮಕ್ಕಳ ಜೊತೆ ನಾನು, ನನ್ನ ಮಗಳು, ನನ್ನ ಮೊಮ್ಮಗಳ ಜೊತೆ 40-45 ಕಿಲೋಮೀಟ್ರ್ ಸೈಕ್ಲಿಂಗು, ಮೌಂಟೇನಿಂಗ್, ಹೈಕಿಂಗ್ ಎಲ್ಲ ಮಾಡಿಬಿಟ್ಟು ಬಂದೆ. ಇದೇ ವೃತ್ತಿ ಜೀವನದಲ್ಲಿದ್ದರೆ 40 ದಿವಸ ರಜಾ ಎಲ್ಲ ಅಷ್ಟು ಈಸಿಯಾಗಿ ಆಗ್ತಾಯಿಲ್ಲ. ಇವಾಗ ಆ್ಯಸ್ ಎ ಫ್ರೀಲ್ಯಾನ್ಸರ್ ನಾವು ಐ ಗಾಟ್ ಲಾಟ್ ಆಫ್ ಫ್ರೀಡಮ್, ಐ ಕ್ಯಾನ್ ಎಂಜಾಯ್ ಎ ಲಾಟ್, ಐ ಕ್ಯಾನ್ ಡೂ ಎ ಲಾಟ್ ಅಂತ ಅನಿಸುತ್ತೆ. ಅಲ್ಲಿ ಹೋದ್ಮೇಲೆ ಸಾಕಷ್ಟು ತಿಳ್ಕೊಂಬಂದಂಗೂ ಆಯಿತು ಅಲ್ಲಿಂದ ಅಂತ ಪ್ರಯಾಣ. ಅದಕ್ಕೆ ನಮ್ಮ DVG ಹೇಳೋರು, ದೇಶ ಸುತ್ತು ಕೋಶ ಓದು ಅಂತ.
ನಾನು ಹೇಳ್ತೀನಿ ದೇಶ ಕೋಶ ಜೊತೆಗೆ ಅಮರಕೋಶನೂ ಬೇಕು ಅಂತ ಹೇಳ್ತೀನಿ ಸರ್. ಅಲ್ಲಿ ಅನುಭವ ಇಲ್ಲಿ ಹೇಗೆ ನಿಮಗೆ ಸಹಾಯಕ್ಕೆ ಬಂತು? ಸರ್, ನಾನು ಐರ್ಲೆಂಡ್ ಹೋದಾಗ ನಾನು ನನ್ನ ಮೊಮ್ಮಗಳ ಜೊತೆ ಒಂದು 2 ದಿವಸ ಬೇರೆ ಬೇರೆ ಜಾಗಕ್ಕೆ ಪ್ರಯಾಣ ಮಾಡಿದೆ. ಎಷ್ಟೋ ಸಲ ನೀವು ಅವಾರ್ಡ್ಸ್ಗಳೆಲ್ಲ ಬರುತ್ತೆ, ಫೆಮಿನಾ ಅವಾರ್ಡು, ಏನೇನೋ ಅವಾರ್ಡ್ಗಳಿರುತ್ತೆ. ಈ ಪಿಕ್ಚರ್ ಫೀಲ್ಡ್ ಅಂತ ಬಂದಾಗ ಆಸ್ಕರ್ ಅವಾರ್ಡ್ ಅಂತ ಒಂದು ಬರುತ್ತೆ. ಆಸ್ಕರ್ ಅಂದರೆ ಅದೇ ಹೈಯೆಸ್ಟ್ ಟೈಟಲ್ ಅಂತದ್ದು, ಆಸ್ಕರ್ ಅವಾರ್ಡ್ ಅಂತ. ಗ್ರ್ಯಾಮಿ ಅವಾರ್ಡು, ಆಸ್ಕರ್ ಅವಾರ್ಡ್. ನಾನು ನನ್ನ ಮೊಮ್ಮಗಳನ್ನ ಕರ್ಕೊಂಡೋಗಿ ನನಗೇನೋ ತುಂಬ ಕುತೂಹಲ ಆಯಿತು. ಆ ಡಬ್ಲಿನ್ನಲ್ಲಿ ಟ್ರಿನಿಟಿ ಕಾಲೇಜ್ ಆಫ್ ಐರ್ಲೆಂಡ್ ಅಂತ ಡಬ್ಲಿನ್ನಲ್ಲಿದೆ. ಅಲ್ಲಿ ಸುಮ್ಮನೆ ಹೋದೆ. ಅಲ್ಲಿ ನಾನು ನೋಡಿದಾಗ ಪಟ್ಟಿನಲ್ಲಿ ಆಸ್ಕರ್ ವೈಲ್ಡ್ದು ಫೋಟೋ ಇತ್ತು. ಇನ್ನೂ ಒಂದು 4-5 ಜನ ನೊಬೆಲ್ ಪಾರಿತೋಷಕ ಬಂದು ಅವ್ರ ಫೋಟೋ ಎಲ್ಲ ನೋಡಿದೆ. ಈ ಕಾಲೇಜಲ್ಲಿ ಓದಿದವ್ರು ಇಂಥವ್ರ ಗಣ್ಯ ವ್ಯಕ್ತಿಗಳ ಅಂತ. ನಮ್ಮಲ್ಲಿ ಒಂದು ಕಾಲದಲ್ಲಿ ಬೀಚಿನ ಆಸ್ಕರ್ ವೈಲ್ಡ್ ಆಫ್ ದಿ ಈಸ್ಟ್ ಅಂತ ಹೇಳ್ತಾಯಿದ್ರು. ಬೀಚಿನ ನಾನು ಆ ಬೀಚಿನ ಜ್ಞಾಪಕ ಒಂದು ಆಸ್ಕರ್ ವೈಲ್ಡು. ಆಮೇಲೆ ನೋಡೋಕ್ಕೆ ಹೋದರೆ ಆ ಕಾಲೇಜು ನಾವೇನೋ ಇಲ್ಲಿ ಮೈಸೂರಲ್ಲಿ ಕೂತು 1913-14 ಮೈಸೂರು ಯೂನಿವರ್ಸಿಟಿ ಸ್ಟಾರ್ಟ್ ಆಯಿತು. ಅದು ನೋಡಿದ್ರೆ 530 ವರ್ಷದ ಕಾಲೇಜ್ ಅದು. ಅಪ್ಪ, 530 ವರ್ಷದ ಇನ್ಸ್ಟಿಟ್ಯೂಷನ್ನು ಯೂನಿವರ್ಸಿಟಿ ಇದೆ ಅಂದರೆ, ನಾವೇನೋ ಇಲ್ಲಿಂದ ಮಕ್ಕಳನ್ನು ನಾವು UK-ಗೆ USA ಕಳಿಸಿದ್ರೆ USA ಅವರು ಇವರೆಲ್ಲ ಅಲ್ಲಿ ಡಬ್ಲಿನ್ ಕಾಲೇಜಲ್ಲಿ ಕಳಿಸ್ತಾರೆ. ಅಂದರೆ ಅಲ್ಲಿ ಆಲ್ ಬ್ರಾಂಚಸ್ ಆಫ್ ಸ್ಟಡೀಸ್ ಇದೆ. ಇಂಜಿನಿಯರಿಂಗು, ಮೆಡಿಸಿನ್ಸು, ಸೈನ್ಸು, ಕಾಮರ್ಸು, ಆರ್ಟ್ಸು ಎಲ್ಲದರಲ್ಲೂ ಇದೆ. ಅಂಥದ್ದಿದ್ಮೇಲೆ ನಾವು ಇಲ್ಲಿ ಯಾಕೆ ನಾವು ಇದನ್ನು ಪ್ರಾಪಗೇಟ್ ಮಾಡಬಾರ್ದು, ಪ್ರಮೋಟ್ ಮಾಡಬಾರ್ದು, ಪೆನಿಟ್ರೇಟ್ ಮಾಡ್ಬೋದು ನಂಗೆ ಒಂದು ಆಸೆ ಬಂತು. ಆಮೇಲೆ ಇನ್ನೊಂದು 2 ಕೈಗಾರಿಕಾ ಇದಕ್ಕೆ ಹೋಗಿದ್ದೆ. ಗಿನ್ನಿಸ್ ಅಂತ ಒಂದು ಆಲ್ಕೋಹಾಲ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿ. ನೀವು ಹೇಳ್ಬೋದು ಏನಪ್ಪ ಈ ಒಂದು ಸರಣಿಲಿ ಸೆಕೆಂಡ್ ಇನ್ನಿಂಗು ಆಲ್ಕೋಹಾಲ್ಗು ಅಂತ. ಅಲ್ಲಿ ಹೋದರೆ ಅದು ಆ ಇಂಡಸ್ಟ್ರಿ 250 ವರ್ಷದಿಂದ ಇದೆ. ಆಮೇಲೆ ಇನ್ಯಾವುದೋ ಒಂದು ವಿಸ್ಕಿ ಕಂಪನಿ ಇದ್ದು, ಅದು 450 ವರ್ಷದಿಂದ. ಅರೆ, ಯಾವುದೇ ಒಂದು ಇಂಡಸ್ಟ್ರಿ 300-400 ವರ್ಷ ಇರಬೇಕು ಅಂದರೆ ಕ್ವಾಲಿಟಿ ಅನ್ನೋದು ಇಲ್ಲ ಅಂದರೆ ಆಗಲ್ಲ. ನಾ ಯಾವತ್ತೂ ಹೇಳ್ತೀನಿ, ದೇರ್ ಶುಡ್ ಬಿ ಪ್ಯೂರಿಟಿ ಇನ್ ಕ್ವಾಲಿಟಿ, ದೇರ್ ಶುಡ್ ಬಿ ಕ್ವಾಲಿಟಿ ಇನ್ ಪ್ಯೂರಿಟಿ. ಆ ದೇಶ ಯುನೈಟೆಡ್ ಕಿಂಗ್ಡಮ್ಮು, ಗ್ರೇಟ್ ಬ್ರಿಟನ್ನಲ್ಲಿ ಕೂಡ ಐರ್ಲೆಂಡ್ ಐರಿಷ್ ಅಂತ ಹೇಳ್ತಾರೆ. ಅದೆಲ್ಲ ಕಲ್ತ ಮೇಲೆ ನಾನು ಇಲ್ಲಿ ಯಾಕೆ ನಮ್ಮ ಯಂಗರ್ ಜನ್ರೇಷನ್ ಮಕ್ಕಳಿಗೆ ಆ ಕ್ವಾಲಿಟಿ ಬಗ್ಗೆ ಜಾಸ್ತಿ ಮಾಹಿತಿ ಕೊಡ್ಬೋದು, ಕ್ವಾಲಿಟಿ ಸರ್ಕಲ್ ಯಾಕೆ ಮಾಡಬಾರ್ದು, ಎಜುಕೇಷನ್ನನ್ನೇ ಒಳ್ಳೆ ಲೆವೆಲ್ಗೆ ಯಾಕೆ ತೊಗೊಂಡೋಗ್ಬಾರ್ದು ಅಂತ ನನಗೆ ಮನಸ್ಸಿಗೆ, ನಮ್ಮ ವಿಶ್ವೇಶ್ವರಯ್ಯ ಯಾವುದು ಎಲ್ಲ ದೇಶನೂ ಸುತ್ತು ಬಟ್ ಬ್ರಿಂಗ್ ಬ್ಯಾಕ್ ದ ಟೆಕ್ನಾಲಜಿ ಟು ದ ಹೋಮ್ ಲ್ಯಾಂಡ್ ಅಂತ ಹೇಳೋರು. ಅದು ಒಂದು ನನಗೆ ಅನುಭವ ಬಂತು ಸರ್. 2ನೇ ಇನ್ನಿಂಗ್ಸ್ನಲ್ಲಿ ಇರೋರು ಸಮಾಜಕ್ಕೆ ಏನಾದರೂ ಮಾಡಬಹುದಾ? ಅದಕ್ಕೆ ಯಾವ ರೀತಿ ಯೋಜನೆ ರೂಪಿಸ್ಕೊಳ್ಬೇಕು ಅವರು? ಸರ್, ನಾನು ಶುರುನೇ ಯಾವ ಒಬ್ಬ ವ್ಯಕ್ತಿ ಕೂಡ ನಿಷ್ಪ್ರಯೋಜಕ ಅಲ್ಲ, ನೋಬಡಿ ಈಸ್ ಎ ವೇಸ್ಟ್ ಅಂತ ಹೇಳಿದೆ. ನಾವು ಕೊನೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ಮೇಲೆ ಕಾಯನ ವಾಚ ಮನಸೇಂದ್ರಿಯವ ಬುದ್ಧಿ ಆತ್ಮನೆ, ಕಾಯ ವಾಚ ಮನಸ ಬುದ್ಧ ಯಾವುದಲ್ಲಿ ಬೇಕಾದ್ರೂ ಅವನು ಮಾಡ್ಬೋದು. ಇವಾಗ ನೀವು ನನ್ನನ್ನೇ ಕೇಳ್ಬೋದು. ಉದಾಹರಣೆ, ಇವತ್ತಿಗೂ ನಾನು KGST ಕರ್ನಾಟಕ ಗೌರ್ಮೆಂಟ್ ಸೆಕ್ರೆಟರಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ನಾನು ಕಳೆದ 10 ವರ್ಷದಿಂದ ವಿಸಿಟಿಂಗ್ ಫ್ಯಾಕಲ್ಟಿಯಾಗಿ ಹೋಗ್ತಾ ಇದ್ದೀನಿ. ಅದೇ ಥರ ನೇಸಿನಿಂದ ನ್ಯಾಷನಲ್ ಅಕಾಡೆಮಿ ಆಫ್ ಕಸ್ಟಮ್ಸ್ ಇಂಡೈರೆಕ್ಟ್ ಟ್ಯಾಕ್ಸಸ್ ನಾರ್ಕೋಟಿಕ್ಸ್ ಅಂತ ಇದೆ. ಅಲ್ಲೂ ಕೂಡ UPSC ಆದವರು ಡೈರೆಕ್ಟ್ ರಿಕ್ರೂಟ್ ಆಫೀಸರ್ಸ್ ಅಂತಾರೆ. ಇನಿಷಿಯಲ್ ಸ್ಟೇಜಸ್ಸಲ್ಲಿ ಫೌಂಡೇಶನ್ ಲೆವೆಲ್ಗೆ ಅವರಿಗೆ ಮಾಹಿತಿ ಕಾರ್ಯಕ್ರಮ, ಪ್ರಮೋಷನ್ ಲೆವೆಲ್ ನೆಕ್ಸ್ಟ್ಗೆ ಎಥಿಕ್ಸ್ ಆ್ಯಂಡ್ ವ್ಯಾಲ್ಯೂಸ್ ಅನ್ನ ಬಗ್ಗೆ ಅದಕ್ಕೆ ಕಾರ್ಯಕ್ರಮ, ರಿಟೈರ್ ಆಗೋರಿಗೆ ಹೌ ಟು ಡೂ ಫೈನಾನ್ಷಿಯಲ್ ಪ್ಲಾನಿಂಗ್ ಸೆಕ್ರೆಟರಿ, ಇಂಥ ಕಾರ್ಯಕ್ರಮ ಎಲ್ಲ ನಾನು ವಿಸಿಟಿಂಗ್ ಫ್ಯಾಕಲ್ಟಿಯಾಗಿ ಹೋಗ್ತಾ ಇದ್ದೀನಿ. ಇದ್ರ ಜೊತೆಗೆ ನಮ್ಮಲ್ಲಿ ನಮ್ಮ ಪ್ರಧಾನಮಂತ್ರಿಯವರು 2020ರಲ್ಲಿ ಇದು ಎಲ್ಲರೂ ಜ್ಞಾಪಕ ಇಟ್ಕೋಬೇಕು, ನ್ಯೂ ಎಜುಕೇಷನ್ ಪಾಲಿಸಿ ಅಂತ NEP 2020 ಅಂತ ತಂದರು. ಆ OB ರಾಯನ್ ಕಾಲದ್ದು 100-150 ವರ್ಷದ ಹಳೆಯದನ್ನೇ ಇದನ್ನು ಸಾಕಷ್ಟು ರಿಸರ್ಚ್ ಮಾಡಿ ತಂದರು. ಆ NEP ಹೊಡೆದು SEP ಏನೋ ಬಂತು. ಇವಾಗ ಏನು ಮಾಡಿದ್ದಾರೆ NEPನಲ್ಲಿ ಹೊಸದಲ್ಲಿ, ಯಾವುದೇ ಒಂದು ನ್ಯೂ ಬ್ಯಾಚ್ ಆಫ್ ಅಡ್ಮಿಷನ್ ಆಯಿತು ಅಂದರೆ ಸ್ಟೂಡೆಂಟ್ಸ್ ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಕಡ್ಡಾಯವಾಗಿ ಮಾಡಬೇಕು ಅಂತ ಮಾಡಿದ್ದಾರೆ. ಇವಾಗ ಕಳೆದ ಒಂದು ತಿಂಗಳಲ್ಲಿ ನಾನು MA ಪಾಲಿಟೆಕ್ನಿಕಲ್ಲಿ MES ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಇಂಡಕ್ಷನ್ ಪ್ರೋಗ್ರಾಮಲ್ಲಿ ಮೋಟಿವೇಶನ್ ಟಾಕ್ ಕೊಡೋಕ್ಕೆ ಹೋಗಿದ್ದೀನಿ. ಆಮೇಲೆ ಕೆರಿಯರ್ ಕೌನ್ಸಿಲಿಂಗು, ಹೌ ಯು ಕ್ಯಾನ್ ಶೇಪ್ ಅಪ್ ಯುವರ್ ಫ್ಯೂಚರ್, ಇಂಥದ್ದೆಲ್ಲ ಮಾಡಿ ನಾವು. ಸೊ ಸೆಕೆಂಡ್ ಇನ್ನಿಂಗ್ಸಲ್ಲಿ ನಿಮ್ಮ ಟ್ಯಾಲೆಂಟ್ ಇತ್ತು ಅಂತ ಹೇಳಿದ್ರೆ, ನಿಮ್ಮ ಸ್ಕಿಲ್ ಇತ್ತು ಅಂದರೆ ಯು ಕ್ಯಾನ್ ಬಿ ಆಫ್ ದ ಬೆಸ್ಟ್ ಯೂಸ್ ಟು ದ ಸೊಸೈಟಿ ಅಂತ ಹೇಳ್ತೀನಿ ಸರ್. ಎಷ್ಟೋ ಜನ ವೃತ್ತಿಯಲ್ಲಿ ತುಂಬ ಕಷ್ಟಪಟ್ಟಿರ್ತಾರೆ. ಅವರು ನಿವೃತ್ತಿಯ ಬಳಿಕ ನಾನು ಏನು ಮಾಡಲ್ಲ ಅಂಥೇಳಿ ಡಿಸೈಡ್ ಮಾಡಿಬಿಟ್ಟಿರ್ತಾರೆ. ಅಂಥವರಿಗೆ ನಾವು ಸಕ್ರಿಯವಾಗಿ ಇರಬೇಕು ಅಂಥೇಳಿ ಹೇಗೆ ಪ್ರೋತ್ಸಾಹ ಅವ್ರಿಗೆ ನೀಡಲಿಕ್ಕೆ ಸಾಧ್ಯ? ಸರ್, ಆ ಇನ್ಕಾರಿಜಿಬಲ್ ಅನ್ನೋ ವರ್ಡು ಇನ್ಕಾರಿಜಿಬಲ್ಲೇ. ನನಗೆ ಇವತ್ತಿಗೂ ಮೈಸೂರು ಅಂದರೆ ಉದಾಹರಣೆ. ಮೈಸೂರನ್ನು ಯಾವತ್ತೂ ಹೇಳ್ತೀನಿ. ಎಕ್ಸಾಂಪಲ್, ಪದ್ಮಶ್ರೀ ಪ್ರೊಫೆಸರ್ KS ನಾರಾಯಣಾಚಾರ್ ಅವರು ಮೈಸೂರಲ್ಲಿ
ಕಾನ್ಕಾನಲ್ಲಿ ಹಳ್ಳೀಲಿ ಇದ್ದವರು ಮೈಸೂರಲ್ಲಿ ಬಂದು ಬೆಳೆದವರು 60ನೇ ವರ್ಷಕ್ಕೆ ರಿಟೈರ್ ಆಗಿ ಧಾರವಾಡ ಯೂನಿವರ್ಸಿಟಿಲಿ 26 ವರ್ಷ ಅವರು ಉಪನ್ಯಾಸ ಮಾಡಿದ್ದಾರೆ. ಅವರು ನನಗೆ ಆದರ್ಶ ಪುರುಷರು. ಇದೇ ಥರ ಒಂದು 8 ವರ್ಷದ ಕೆಳಗೆ ವನಮಾಲಿ ಟ್ರಸ್ಟಲ್ಲಿ SL ಭೈರಪ್ಪ ಅವ್ರಿಗೂ ಒಂದು ಸನ್ಮಾನ ಆಯಿತು. ಅವ್ರನ್ನ ಯಾರೋ ಒಬ್ಬರು ಪ್ರಶ್ನೆ ಹೇಳಿದೆ, ನಿಮಗೆ ಯಾರೇ ಆದರ್ಶ? ನನಗೇನ್ರಿ SL ಭೈರಪ್ಪ ಅವರು ಹೇಳಿದ ಮಾತು. ಅವರು ಮೈಸೂರಿನವರೇ. ಇಡೀ ಪ್ರಪಂಚಕ್ಕೆ ಒಂದೇ ಒಂದು ಆದರ್ಶ ಪುರುಷ ಸರ್ ಎಂ ವಿಶ್ವೇಶ್ವರಯ್ಯ ಎಲ್ಲರಿಗೂ ಅಂತ ಹೇಳಿದ್ರು. SL ಭೈರಪ್ಪ ಇವತ್ತು ಅವರು 94-95. ಇವತ್ತು ನೋಡಿ ಎಲ್ಲ ಕಡೆನೂ ಅವ್ರದ್ದು ಇವಾಗ ಒಂದು ಏನೋ ಸ್ಟಾರ್ಟ್ ಮಾಡಿದ್ದಾರೆ. ನನಗೆ ಏನು ಬಂದು ರಾಯಲ್ಟಿ ಅನ್ನೋದು ಬಂದಿದ್ದನ್ನು ನನಗೆ ಅದು 1 ಪೈಸಾನೂ ಬೇಡ, ಬಡ ಮಕ್ಕಳು ಮೆರಿಟೋರಿಯಸ್ ಬಂದಿದ್ದು ಆ ದುಡ್ಡು ಉಪಯೋಗಿಸ್ಲಿ ಅಂತ ಹೇಳ್ತಾರೆ. ನೋಡಿ SL ಭೈರಪ್ಪ ಆಗಲಿ, KS ನಾರಾಯಣಾಚಾರ್ಯ ಆಗಲಿ, ಸರ್ ಎಂ ವಿ ಆಗಲಿ, ಇಂಥವ್ರನ್ನ ನಾವು ಆದರ್ಶ ಪುರುಷರನ್ನ ಸತ್ಸಂಗ ಬೆಳೆಸ್ಕೊಂಡು ನಾವು ಮುಂದಕ್ಕೆ ಮಾಡಬೇಕೇ ಹೊರತು ನಾನು ಕದಂ ಡೋಲ್ ಬಜಾವ್ ಅಂತ ಸುಮ್ಮನೆ ಕಾಡರಟೆ ಎಲ್ಲೂ ಮಾಡಬಾರ್ದು ಅಂತ ನನ್ನ ಅನಿಸಿಕೆ ಸರ್. 2ನೇ ಇನ್ನಿಂಗ್ಸ್ನಲ್ಲಿ ದೈಹಿಕ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳೋದು ಯಾಕೆ ಮುಖ್ಯ ಸರ್? ನಮ್ಮ ಆದಿಶಂಕರದ್ದು ಭಜಗೋವಿಂದಂ ಬರುತ್ತೆ, ಇದನ್ನು ಜ್ಞಾಪಿಸ್ಕೋಬೇಕು. ಪ್ರತಿಯೊಂದಕ್ಕೂ ಇತಿ ಮಿತಿ ನೀತಿ 3 ಇರಲೇಬೇಕು. ನನ್ನ ತಂಗಿ ಇಲ್ಲೇ ಮೈಸೂರಲ್ಲಿ ಯಾವತ್ತು ಹೇಳಿದ್ರು, ಹ್ಯಾವ್ ದ ಫುಡ್ ಲೈಕ್ ಮೆಡಿಸನ್, ಅದರ್ವೈಸ್ ಮೆಡಿಸನ್ ಬಿಕಮ್ಸ್ ಯುವರ್ ಫುಡ್ ಅಂತ ಹೇಳಿದ್ರು. ಒಂದು ವಯಸ್ಸಾದಮೇಲೆ ನಿಮ್ಮ ಜೀರ್ಣಶಕ್ತಿ ಕಮ್ಮಿ ಆಗ್ಬೋದು ಅಥವಾ ಇಂಟೇಕು ನೀವು ರಿಡ್ಯೂಸ್ ಮಾಡಬೇಕು. ಬಟ್ ಫಿಸಿಕಲ್ ಫಿಟ್ನೆಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಈ ಡಯಾಬಿಟೀಸು BP ಅದು ಇದು ಇರ್ಬೋದು, ಅದು ಕಾಯಿಲೆ ಅಲ್ಲ, ಇಟ್ ಈಸ್ ಓನ್ಲಿ ಎ ಡಿಫಾರ್ಮಿಟಿ ಆರ್ ಡೆಫಿಷಿಯನ್ಸಿ ಅಂತ ಹೇಳ್ತೀನಿ. ಆದ್ದರಿಂದ ಇಟ್ ಈಸ್ ಪಾಸಿಬಲ್ ಟು ಮೇಂಟೈನ್ ಯುವರ್ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್. ಅದ್ರ ಜೊತೆಗೆ ಓದೋ ಅಭ್ಯಾಸ ಇಟ್ಕೋಬೇಕು. ರಿಟೈರ್ ಆಗೋಕ್ಕೆ ಮುಂಚೆ ಯಾರೇ ಒಬ್ಬರಾಗಲಿ, ನಾನು ಸುಮಾರು 1 ಲಕ್ಷ ರೂಪಾಯಿ ವರ್ತು ಪುಸ್ತಕ ತೆಗೆದುಕೊಂಡೆ. ಸರಸ್ವತಿ ಈಸ್ ದ ಬೆಸ್ಟ್ ಕಂಪ್ಯಾನಿಯನ್ ಫಾರ್ ಯುವರ್ ಲೈಫ್, ನಾಟ್ ಯುವರ್ ಸ್ಪೌಸ್ ಅಂತ ಹೇಳ್ತೀನಿ. ಓದೋ ಹವ್ಯಾಸ ಇಟ್ಕೋಬೇಕು. ಅದನ್ನೇ ಪಾಠಗೀಟ ಮಾಡೋದು, ಆಮೇಲೆ ಲೆಕ್ಚರ್ಸ್ ಅದು ಇದು ಅಟೆಂಡ್ ಮಾಡೋಕ್ಕೆ ಹೋಗ್ಬೋದು. ನಾನು 5 o'clock ಆದಮೇಲೆ ಐ ಡೋಂಟ್ ವೇಸ್ಟ್ ಮೈ ಟೈಮ್. ಯಾವುದಾದ್ರು ಸಾಂಸ್ಕೃತಿಕ ಕಾರ್ಯಕ್ರಮ, ಸಂಗೀತ, ಸಾಹಿತ್ಯ, ಡ್ರಾಮಾ, ಡ್ಯಾನ್ಸು, ಸ್ಪಿರಿಚುವಲ್ ಆ್ಯಕ್ಟಿವಿಟಿ ಅಂತ ಅದಕ್ಕೆ ಹೋಗ್ತಾ ಇರ್ತೀನಿ. ಸೊ ಅದನ್ನೇ ಇಟ್ ಈಸ್ ಪಾಸಿಬಲ್ ಟು ಎಂಗೇಜ್ ಯುವರ್ ಸೆಲ್ಫ್, ಕೀಪ್ ಯುವರ್ ಸೆಲ್ಫ್ ಬಿಸಿ. ಇವತ್ತಿಗೂ ನಾನು ಕ್ಯಾಲೆಂಡರ್ ಪೂರ್ತಿ ಫಿಲಪ್ ಆಗಿಬಿಟ್ಟಿರುತ್ತೆ. ಇವತ್ತು ನಾನು ಇಲ್ಲಿ ಮೈಸೂರಿಗೆ ಬಂದರು, ಇದೊಂದು 3 ರೆಕಾರ್ಡಿಂಗ್ ಆಯಿತು, ಇವಾಗ ಇನ್ನೊಂದು ಕಾರ್ಯಕ್ರಮ ಹೋಗಿ ಇನ್ನೊಬ್ಬರು ಮೀಟ್ ಮಾಡಿಬಿಟ್ಟು ಸಾಯಂಕಾಲ 4 ಗಂಟೆ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲ, ಇಟ್ ಈಸ್ ಮ್ಯಾನೇಜಿಂಗ್ ದ ಟೈಮ್ ಯುವರ್ ಸೆಲ್ಫ್ ಅಂತ ನಾನು ಹೇಳ್ತೀನಿ ಸರ್. ಈ 2ನೇ ಇನ್ನಿಂಗ್ಸ್ನಲ್ಲಿ ನೀವು ಇಷ್ಟಪಡುವಂಥ 2-3 ವಿಷಯ ಹೇಳ್ತೀರಾ ಸರ್? ಇದರಲ್ಲಿ ಬೆಟರ್ ಟು ರೀಚ್ ನಾಟ್ ಪ್ರೀಚ್ ಅಂತ ಹೇಳ್ತೀನಿ. ವಾಟ್ ಯು ಆರ್ ಪ್ರಾಕ್ಟೀಸಿಂಗ್, ವಾಟ್ ಯು ಆರ್ ಏಬಲ್ ಟು ಕನ್ವರ್ಟ್, ನೀವೇನು ಪ್ರಾಕ್ಟಿಕಲ್ ಮಾಡೋಕ್ಕಾಗುತ್ತೆ ಅದನ್ನು ಮಕ್ಕಳಿಗೆ ಮುಡಬೇಕು ಸರ್. CV ರಾಮನ್ ಯಾವತ್ತೂ ಹೇಳೋರು, ಪಾಠ ಮಾಡೋವಾಗ ನೀನು ಯು ಹ್ಯಾವ್ ಟು ಐಡೆಂಟಿಫೈ ಯುವರ್ ಸೆಲ್ಫ್. ವೀಕೆಸ್ಟ್ ಸ್ಟೂಡೆಂಟು ಅವನಿಗೆ ನಿನ್ನ ಪಾಠ ಮುಟ್ಟಿಸ್ತು ಅಂದರೆ ಮಿಕ್ಕಿದ್ದವ್ರು ಅಷ್ಟು ಜನಗೂ ಅರ್ಥ ಆಗಿದೆ ಅಂತ. ಆಮೇಲೆ ಎಷ್ಟೋ ಸಂಘ ಸಂಸ್ಥೆಗಳಿಗೆ ನೀವು ಮಾರ್ಕೆಟಿಂಗ್ ಮಾಡ್ಬೋದು, ನೀವು ಅವರಿಗೆ ಪಾರ್ಟ್ನರ್ಶಿಪ್ ಆಗ್ಬೋದು, ಅವರನ್ನು ಬೆಳೆಸೋಕ್ಕಾಗತ್ತೆ. ಇವಾಗ ನಾನು ಪೂರ್ವಿ ಸಂಗೀತ ಅಕಾಡೆಮಿ ಅದಕ್ಕೆಲ್ಲ ಕನೆಕ್ಟ್ ಆಗಿದ್ದೀನಿ. ಸೊ ಅದೇ ಥರ ಸಿವಿಲ್ ಸೊಸೈಟಿಯಿಂದ ಒಂದು ಶುರು ಮಾಡಿದ್ವಿ, ಈಚ್ ಒನ್ ಪ್ಲ್ಯಾಂಟ್ ಒನ್ ಅಂತ ಮಾಡಿದ್ವಿ. ಇವಾಗ ಬೆಂಗಳೂರಲ್ಲಿ ನಿಮ್ಗೆ ಗೊತ್ತು, ನಮಗೆ ಮೆಟ್ರೋ ಟ್ರೈನ್ ಬಂದಿದೆ. ಮೆಟ್ರೋ ಟ್ರೈನ್ ಬರಿಬೇಕಂತ ಸಾಕಷ್ಟುಗಳೆಲ್ಲ ಮರ ಎಲ್ಲ ಕಟ್ ಮಾಡಬೇಕಾಗತ್ತೆ. ನೀವು ಕಟ್ ಮಾಡಿದ್ದನ್ನು ತಲೆ ಕೆಡಿಸ್ಕೊಂಡು ಸುಮ್ಮನೆ ಆ್ಯಕ್ಟಿವೇಶನ್ ಸುಮ್ಮನೆ ಬೊಬ್ಬೆ ಹೊಡೆಯೋಕ್ಕೆ ಬದಲು ಒಂದು ಮರ ಕಿತ್ತಾಗಿರ್ಕಡೆ 10 ಟ್ರೀ ಪ್ಲ್ಯಾಂಟ್ ಮಾಡ್ಬೋದಾ? ಇವಾಗ ನಾನು ಅದೇ ಕಾಲೇಜ್ಗಳಲ್ಲಿ NSS ವಾಲಂಟಿಯರ್ಸು, ರೆಡ್ ಕ್ರಾಸ್ ವಾಲಂಟಿಯರ್, NCC ವಾಲಂಟಿಯರ್ ಹಿಡ್ಕೊಂಡು ಕಳೆದ 10 ವರ್ಷದಲ್ಲಿ ನಾವು ಸಿವಿಲ್ ಸರ್ಟಿ ಹಸಿರು ಮಿಷನ್ ಅಂತ ಶುರು ಮಾಡಿದ್ದು. ಸುಮಾರು 20-25 ಟ್ರೀ ಪ್ಲ್ಯಾಂಟಿಂಗ್ ಮಾಡಿದ್ದೀವಿ ಸರ್. ಆಮೇಲೆ ಅದೇ ನಮ್ಮ ಜೈಂಟ್ಸಿಂದಲೇ ಆಕ್ಸಿಜನ್ ಬ್ಯಾಂಕ್ ಅಂತ ಮಾಡಿದ್ವಿ. ನಮಗೆ ಗೊತ್ತಿದೆ, ಕರೋನಾ ಟೈಮಲ್ಲಿ ಆಕ್ಸಿಜನ್ನು ನಾವು ಸಿಲಿಂಡರ್ಸನ್ನೆಲ್ಲ ಇಂಪೋರ್ಟ್ ಮಾಡಿದ್ವಿ ಬೇರೆ ಕಡೆಯಿಂದ. ನಾವು ಆಕ್ಸಿಜನ್ ಸಿಲಿಂಡರ್ಸು, ಕಾನ್ಸಂಟ್ರೇಟರ್ಸಲ್ಲಿ ಎಷ್ಟೋ ಜನ ಕೊಟ್ಟು ಜೀವ ಉಳಿಸಿದ್ವಿ. ಸೊ ಇದನ್ನು ಸೆಕೆಂಡ್ ಇನ್ನಿಂಗ್ಸಲ್ಲಿ ಇಷ್ಟೆಲ್ಲ ಮಾಡ್ಬೋದು. ಪ್ರಾವಿಷನ್ ಇದೆ, ಪ್ಲ್ಯಾಟ್ಫಾರ್ಮ್ ಇದೆ, ನೀವು ಅದನ್ನು ನೀವೇ ಮುಂದಕ್ಕೆ ನೀವು ತೊಗೊಂಡು ಹೋಗಬೇಕು ಅಂತ ಹೇಳ್ತೀನಿ. ತಮ್ಮ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಲು ಯೋಚಿಸ್ತಾ ಇರುವಂಥ ಇತರರಿಗೆ, ಉದಾಹರಣೆಗೆ ತರುಣ ವಿಧವೆಯರು, ಇವರಿಗೆ ನೀಡಬಹುದಾದಂಥ ಸಲಹೆ ಏನು ಸರ್? ಇದು ಇತ್ತೀಚೆಗೆ ನಾವು ಕಳೆದ 2 ತಿಂಗಳಲ್ಲಿ ನಾವು ನೋಡಿದ್ದೀವಿ. ಯಾರೋ ಒಂದು ಯಾತ್ರಾರ್ಥಿಯಿಂದ ಒಂದು ಜಾಗಕ್ಕೆ ಹೋದರೆ 25-26 ಜನನ ಡಮಾರ್ ಅಂತ ಒಂದು ಗನ್ನಿಟ್ಟು ಕೊಂದುಬಿಟ್ರೆ, ಅವರು 22-23 ವರ್ಷಕ್ಕೆ ಅವರು ಹನಿಮೂನ್ ಟೂರ್ ಅಂತಲೇ ಹೋಗಿರ್ಬೋದು, ಯಾವುದೇ ಹೋಗಿರ್ಬೋದು, ಆತ ಯೋಧನೇ ಇರ್ಬೋದು, ಆತನಿಗೇನು ರಿಟೈರ್ಮೆಂಟ್ ಕ್ವಶನೇ ಇಲ್ಲ, ಆತ ಹೋಗ್ಬಿಟ್ಟಿರ್ತಾನೆ. ಇವರು ಗಂಡಸನ್ನು 26 ಜನ ಕೊಂದುಬಿಟ್ರು. ಹೀಗೆಲ್ಲ ಆಯಿತು. ಅವಾಗ 22-23 ವರ್ಷ ಹೆಣ್ಮಕ್ಳು ವಿಧವೆ ಆಗೋಯ್ತು ಅಂತ ಹೇಳಿದ್ರೆ ಯಾರು ಕೆಲಸ ಇರುತ್ತೆ, ಏನಾಗುತ್ತೆ? ಸೊ ಇವ್ರದ್ದು ಸೆಕೆಂಡ್ ಇನ್ನಿಂಗ್ಸ್ ಅಂತ ಬರುತ್ತೆ. ನಮ್ಮಲ್ಲೇನೋ ಹೇಳ್ತಾರೆ, ಗಂಡನಿಗೇನೋ ಹೆಂಡತಿ ಕಳ್ಕೊಂಡ್ರೆ ಮತ್ತೊಮ್ಮೆ ಮದುವೆ, ಹೆಂಡತಿ ಗಂಡ ಕಳ್ಕೊಂಡ್ರೆ ವಿಧವೆ. ತಪ್ಪೋದು. ಯಾಕೆ?
ಎವ್ರಿಬಡಿ ಈಸ್ ಸೋಷಿಯಲಿ ರೆಸ್ಪಾನ್ಸಿಬಲ್. ಅವ್ರಿಗೆ ಯಾವ ಥರ ಅಬಲರು ಅಂತ ಹಾಕ್ಕೊಡ್ದು, ಅವರನ್ನು ಯಾವುದೇ ಥರ ನಾವು ಟ್ರೀಟ್ ಮಾಡಬಾರ್ದು. ಹೌ ವಿ ಕ್ಯಾನ್ ಹೆಲ್ಪ್ ದೆಮ್ ಟು ಬಿಕಮ್ ಎನ್ ಎಂಟರ್ಪ್ರೆನ್ಯೂರ್. ಇವಾಗ ನಾವು ಎಷ್ಟೋ ಕಡೆ ನೋಡ್ತೀವಿ ಪರೋಟ ಚಪಾತಿ ಇಂಥದ್ದೆಲ್ಲ ಮಾಡೋರು. ಐ ಥಿಂಕ್ ಮಹಾರಾಷ್ಟ್ರ ಆ ಕಡೆ ಎಲ್ಲ ಸಾಕಷ್ಟು ಜನ ಈ ಥರ ಲೇಡೀಸ್ ಎಲ್ಲ ತಿರ್ಕೊಂಡು ಈ ರೆಡಿಮೇಡು ಅಂದರೆ ಇದೇನು ವರ್ಡ್ ಬಂದಂಗೆ ಸಡನ್ನಾಗಿ ಬರ್ತಾಯಿಲ್ಲ, ತವಾ ಮೇಲೆ ಇಟ್ಬಿಟ್ಟು ಬಿಸಿ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಅಂಥದ್ದನ್ನೆಲ್ಲ ಮಿಲಿಟ್ರಿಗೆ ಬೇರೆ ಬೇರೆ ಕಡೆಗೆಲ್ಲ ಚಪಾತಿ ಇಂಥದ್ದೆಲ್ಲ ಮಾಡತ್ತಾರೆ. ವೈ ನಾಟ್ ಯು ಬಿಕಮ್ ಎ ಎಂಟರ್ಪ್ರೆನ್ಯೂರ್ ಆ್ಯಂಡ್ ಅವರು ಇನ್ನೊಬ್ಬರಿಗೆ ಡಿಪೆಂಡೆಂಟ್ ಆಗದೆ ಅವರು ಇಂಡಿಪೆಂಡೆಂಟ್ ಆಗಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಮಕ್ಕಳನ್ನು ಬೆಳೆಸೋದಕ್ಕೆ ಇಂಥದ್ದನ್ನು ಕೂಡ ಈ ಸೆಕೆಂಡ್ ಇನ್ನಿಂಗ್ಸಲ್ಲಿ ಉಪಯೋಗ ಆಗುತ್ತೆ ಅಂತ ನಾನು ಹೇಳ್ತೀನಿ ಸರ್. ಅದೇ ಏರ್ಫೋರ್ಸ್ ಆಫೀಸರ್ಸ್ ವೈಸ್ ವೆಲ್ಫೇರ್ ಅಸೋಸಿಯೇಷನ್ ಇದೇ ಥರ ಪ್ರೈವೇಟು ಪಬ್ಲಿಕ್ ಇಂಥದ್ದೆಲ್ಲ ಇರಲ್ಲ. ನಾವು ಯಾಕೆ ಇಂಥದ್ದು ಲಯನ್ಸ್ ಆಗಲಿ ರೋಟರಿ ಆಗಲಿ ಜೈಂಟ್ಸ್ ಇಂಥವ್ರಿಗೆ ಸಹಾಯ ಮಾಡಿಕೊಡ್ದು ಅಂತ ನನ್ನ ಆಲೋಚನೆ ಬರ್ತಾ ಇದೆ ಸರ್. ಜೀವನದಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಬಗ್ಗೆ ನಮ್ಮ ಕೇಳುಗರಿಗೆ ತುಂಬ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಎಂ ಕೆ ಕೃಷ್ಣ ಅವರಿಗೆ ತಮಗೆ ಧನ್ಯವಾದಗಳು, ನಮಸ್ಕಾರ. ಕೊನೆಯದಾಗಿ ಈ ನುಡಿ ಹೇಳ್ತೀನಿ, ಸೆಕೆಂಡ್ ಇನ್ನಿಂಗ್ಸ್ ಈ ಸೆಕೆಂಡ್ ಟು ನನ್ ಅಂತ ಹೇಳ್ಬಿಟ್ಟು ಮಾತು ಹೇಳ್ತೀನಿ. ಜ್ಞಾನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಮೈಸೂರಿಗೆ ಈ ಒಂದು ಅವಕಾಶ ಕೊಟ್ಟು ನಮ್ಮ ಅನುಭವಗಳನ್ನು ಇದನ್ನು ಬೇರೆಯವ್ರಿಗನ್ನು ಶೇರ್ ಮಾಡೋ ಥರ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಎಲ್ಲರೂ ಕೂಡ ಯಾವುದೇ ಒಂದು ಸಲಹೆ ಮಾಹಿತಿ ಬೇಕು ಅಂದರೆ ನಾನು ಎಂದೂ ಸಿದ್ಧತೆ ಇದ್ದೀನಿ, ನನ್ನ ಕೈಯಲ್ಲಾಗಿದ್ದು ನಾನು ಮಾಡ್ತೀನಿ. ಸರ್ವೇ ಜನ ಸುಖಿನೋ ಭವಂತು. ಲೋಕಹಿತಂ ಮಮ ಕರ್ಣೀಯಂ ಸೇವಾ ಹಿ ಪರಮೋದರಂ. ಧನ್ಯವಾದಗಳು.